ಆತನಿಗೆ ಯಾವುದೂ ಕೂಡ ಆಶೆ ಆಮಿಷ ಯಾವುದೂ ಕೂಡ ಇಲ್ಲ. ಗುರು ಸೇವೆ ಮಾಡೋದು ಒಂದು ಆತನ ಆಶೆ. ಯಾಕೆ? ಏನು ಕೊಟ್ಟರೆ ಗುರು ಸೇವೆ ಸಿಗುತ್ತದೆ, ಏನು ಕೊಟ್ಟರೆ ತಂದೆ ತಾಯಿ ಸೇವೆ ಸಿಗುತ್ತದೆ, ಏನು ಕೊಟ್ಟರೆ ಪತಿ ಸೇವೆ ಸಿಗುತ್ತದೆ, ಏನು ಕೊಟ್ಟರೆ ಮಡದಿ ಸೇವೆ ಸಿಗುತ್ತದೆ. ಎಲ್ಲರಿಗೂ ಕೂಡ ಬರಂಗಿಲ್ಲ. ಕಾರಣ ಸಿಕ್ಕಂಥ ಸಮಯದೊಳಗೆ ಉಪಯೋಗ ತಗೋಬೇಕಂತ ಕರೀತಾರಲ್ಲ. ಇವತ್ತಿದ್ದವ ನಾಳೆ ಇರ್ತಿಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಂಡು ಗುರು ಸೇವೆನ ಮನಮುಟ್ಟಿ ಬಂತ ನಾಳದೊಳಗೆ ಶಂಕರಲಿಂಗ ಸ್ವಾಮಿಗಳ ಸೇವೆಯನ್ನು ಮಾಡ್ತಾ 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 ಗುರುವಿನಲ್ಲೇ ಒಬ್ಬನಾಗ್ತಾ ಇರುವಂಥ ಸಮಯದೊಳಗೆ ಮಗನನ್ನು ಬಿಟ್ಟು ಭಾಳ ದಿವಸ ಆಗಿತ್ತು. ಕಕ್ಕಳ ಮೇಲೆ ಇವಳಗ ನಾಗಮ್ಮ, ಸಣ್ಣ ಮಗ ಮಗಳು ಕಕ್ಕಳ ಮೇಲೆ ಒಳಗ ತಾವು ತಮ್ಮ ಕಾಯಕ, ಇತ್ತ ಕಡೆಗೆ ಮಗ ತನ್ನ ಕಾಯಕ ಮಾಡಕತ್ತಾನ. ಇರುವಂಥ 2 ಎಕರೆ ಹೊಲ ಸ್ವಲ್ಪ ಬಂದಂಥ ಪೀಕ್ ತೊಗೊಂಡು ಚಂದ ಬದುಕು ಮಾಡಬೇಕಾದ್ರೆ ಈಗ ನನಗೆ ಫೋನ್ ಆಗಲಿ, ಮೊಬೈಲ್ ಆಗಲಿ, ಲ್ಯಾಂಡ್ಲೈನ್ ಆಗಲಿ, ಬಸ್ ಆಗಲಿ, ಕಾರ್ ಆಗಲಿ ಏನೂ ಇದ್ದಿದ್ದಿಲ್ಲ. ಅವಾಗ ನಡ್ಕೊತ ಹೋಗ್ಬೇಕ್ರಿ, ನಡ್ಕೊತ. ಇತ್ತಿತ್ತಲಾಗ ನಾವು ಗಾಡಿ ಕಾಣಕತ್ತ ಬಂದ್ರೆ ಒಂದು 20-25 ವರ್ಷ ಇರ್ಬೋದು. ಮೊಬೈಲ್ ನೋಡಕತ್ತ ಒಂದು 20-25 ವರ್ಷ ಇರ್ಬೋದು. ಆವಾಗ ಪತ್ರ ಅಂತ ಬರ್ತಿದ್ವು. ಅವಾಗ ನಡ್ಕೊತ ಹೋಗ್ಬೇಕ. 4 ಹರಿದಾರಿ, 8 ಹರಿದಾರಿ, 16 ಹರಿದಾರಿ ಅಂತೇಳಿ. ಆಗಿನ ಸಮಯದೊಳಗೆ ಇತ್ತ ಕಡೆಗೆ ಕಕ್ಕಳ ಮೇಲೆ ಒಳಗೆ ಯಾವಾಗ ನಾಗಮ್ಮ ಬದುಕು ಮಾಡ್ಲಿಕ್ಕತ್ತಾಳೆ, ತವ್ರ ಮನೆ ನೆನಪಾತು. ಯಾವಾಗ ತವ್ರ ಮನೆ ನೆನಪಾಗ್ಯದ, ಮತ್ತು ತವ್ರ ಮನೆಯೊಳಗೆ ಹಿರಿಯ ಮಗನ ಬಿಟ್ಟು ಬಂದೀನಿ. ನನ್ನ ಅಣ್ಣ ಹೆಂಗದನು, ಅಣ್ಣನ ಹೆಂಡತಿ ಹೆಂಗದಳು, ನನ್ನ ಮಗ ಹೆಂಗದನು, ಹಿರಿಯ ಮಗ ಸಿದ್ದಪ್ಪನನ್ನು ಕಾಣಬೇಕಂತ ತಿಳ್ಕೊಂಡು ತಾಯಿ ಆತುರದಿಂದ ಕಾತುರದಿಂದ ಸಣ್ಣ ಮಗನಿಗೆ ಮಗಳಿಗೆ ಹೇಳಿ ಬರ್ತಾಳೆ, ಶಳಮ್ಗೆವ್ವ ನಾಳೆ ಬಂದ್ನಾಳಕ್ಕೆ ಹೋಗಿ ಬರ್ತೀನಿ, ನೀನು ನಿಮ್ಮಣ್ಣ ಮನ್ಯಾಗ ಸ್ವಲ್ಪ ಹುಷಾರಿರುವ ಅಂತ ತಿಳ್ಕೊಂಡು ಹೇಳ್ತಾಳೆ ಮಕ್ಕಳಿಗೆ. ಆಯಿತು ಅಂತಂದ್ರೆ ಅವರು ಅಂದ ತಕ್ಷಣ ಇತ್ತ ಕಡೆಗೆ ನಾಗಮ್ಮ ಅಪರೂಪಕ್ಕೆ ಭಾಳ ದಿವಸ ನಾಗರ ಪಂಚಮಿ ನಾ ಹೆಂಗೆ ಮರೆಯಲ್ಲವ ಹೋಗುತ್ತೀನಿ ತವರೂರಿಗೆ. ಆಗಾಗ ತವ್ರ ಮನೆ ನೆನಪಾಗ್ತದೆ ಹೆಣ್ಮಕ್ಕಳಿಗೆ. ಯಾವಾಗ ಕಕ್ಕಳ ಮೇಲಿಯೊಳಗೆ ನಾಗಮ್ಮ ತಾಯಿ ತನ್ನ ಕಿರಿಯ ಮಗನಾಗಿರ್ತಕ್ಕಂಥ ಬಸಪ್ಪ ಮಗಳಾಗಿರ್ತಕ್ಕಂಥ ಶರಣಮ್ಮಳ ಜೊತೆಗೆ ನಿತ್ಯಲೂ ಕೂಡ ಬದುಕನ್ನು ಕಾಲವನ್ನು ಕಳಿತಾ ಇರಬೇಕಾದ್ರೆ ಹಿರಿಯ ಮಗನ ಚಿಂತೆಯನ್ನು ಮಾಡಲಿಲ್ಲ. ಯಾಕೆ? ತವ್ರ ಮನೆಯೊಳಗೆ ನನ್ನ ಹಿರಿಯ ಮಗ ಚಲೋ ಇರ್ತಾನಂಥೇಳಿ. ಆಶ್ಚರ್ಯ ಏನು ಅಂತಂದ್ರೆ ನಿತ್ಯಲೂ ಕೂಡ ಕಾಲವನ್ನು ಕಳಿತಾ ಮಕ್ಕಳು ಎಷ್ಟು ವಯಸ್ಸಿಗೆ ಬಂದರು ಅಂತಂದ್ರೆ ಹಿರಿಯ ಮಗನಾಗಿರ್ತಕ್ಕಂಥ ಸಿದ್ದಪ್ಪ ಹದಿಹರೆಯದ ಪ್ರಾಯ 19 ವಯಸ್ಸಿಗೆ ಹಿರಿಯ ಮಗ ಬಂದ. ಸಣ್ಣ ಮಗ ಬಸಪ್ಪ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ. ಮಗಳು ಶರಣಮ್ಮ 12ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿಲ್ಲ. ಯಾವಾಗ ಒಬ್ಬ 19, ಇನ್ನೊಬ್ಬ ಮಗ 15, ಮಗಳ 12ನೇ ವರ್ಷಕ್ಕೆ ಬಂದಂಥ ಸಮಯದೊಳಗೆ ಭಾಳ ದಿವಸ ಆಗಿದೆ, ತವ್ರ ಮನೆಗೆ ಹೋಗ್ಬೇಕಂತ ತಿಳ್ಕೊಂಡು ತವ್ರ ಮನೆ ಜೀವ ನೆನೆಸ್ಯದ. ತಾಯಿ ಹಡೆದವಾಗ ನೆನೆಸೈತಿ ಜೀವ ಅನ್ನೋ ಹಂಗೆ ತವ್ರ ಮನೆ ನೆನಪಾತು. ಏನು ಕನಸು ಕಟ್ಟಿದ್ಲು ಅಂತಂದ್ರೆ ಹೋಗಿ ನಾನು ತವ್ರ ಮನೆ ನೋಡ್ಕೊಂಬರ್ಬೇಕು, ನನ್ನ ಮಗನ ಕಾಣ್ಬೇಕಂತ ತಿಳ್ಕೊಂಡು ಅಪರೂಪಕ್ಕೆ ತವ್ರ ಮನೆ ಬಂದ ತಕ್ಷಣ ಅಣ್ಣನಾಗಿರ್ತಕ್ಕಂಥ ಭೀಮಣ್ಣ ಭಾಳ ಖುಷಿಪಟ್ಟ. ನನ್ನ ತಂಗಿ ಬಂದಾಳಂಥೇಳಿ ಅಂತ ತಿಳ್ಕೊಂಡು ಭಾಳ ಖುಷಿ ಪಟ್ಟಿರ್ಬೇಕಾದ್ರೆ, ಯಪ್ಪ ನಿಮಗೆ ನಂದೊಂದು ವಿನಂತಿ ಏನು ಅಂತಂದ್ರೆ, ನೆನಪಿರಲಿ, ನಿಮಗೇನಾದರೂ ಅಕ್ಕ ಅಂತ ಅದಾಳಂತಂದ್ರೆ, ನಿಮಗೇನಾದರೂ ತಂಗಿ ಅಂತ ಅದಾಳಂತಂದ್ರೆ, ನೀವೇನವ್ರು ರೊಕ್ಕ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಂಗಾರ ಕೊಡಿಸ್ತಿರೋ ಬಿಡಿಸ್ತಿರೋ ಗೊತ್ತಿಲ್ಲ, ಬೆಳ್ಳಿ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅವ್ರಿಗೆ ಬಟ್ಟೆ ಕೊಡಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಕೊಡಿಸ್ರಿ ಬಿಡ್ರಿ. ಆದ್ರೆ ತಮ್ಮಲ್ಲಿ ಒಂದು ವಿನಂತಿ ಏನು ಅಂತಂದ್ರೆ, ನಿಮ್ಮ ತಂಗಿ ಆಗಿರಲಿ, ನಿಮ್ಮ ಅಕ್ಕ ಆಗಿರಲಿ, ಆಕೆಯನ್ನು ಮದುವೆ ಮಾಡಿ ಗಂಡ ಮನೆಗೆ ಕೊಟ್ಟಿರಿ ಅಂತಂದ್ರೆ, ಅವಾಗ ನೋಡ್ರಿ ನೀವು ಮಕ್ಕಳು ಮಾತಾಡ್ಸಕ್ಕೆ ತಿಂಗಳದಾಗ 8 ಸಾವಿರ ಹೋಗಿದ್ರ ಮಕ್ಕಳು ಮಾತಾಡ್ಸಕ್ಕಂತೇಳಿ. ಬಸ್ ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಮಕ್ಕಳಿಗೆ ಏನು ಬೇಕು ಬುತ್ತಿ ತೊಗೊಂಡೋಗಿ ಮಾತಾಡಿಸಿ ಬರ್ತಿದ್ರೆ. ತವ್ರ ಮನೆಯವ್ರು ಬರ್ತಾರಂತಂದ್ರೆ ಎಲ್ಲಿಲ್ಲದ ಹಿಗ್ಗ ಮಗಳಿಗೆ. ಅವಾಗ ಯಾಕೆ? ಅವಾಗ ಒಂದು ಏನು ನಂಬಿಕೆ ಇತ್ತು ಅಂತಂದ್ರೆ, ಗಂಡ ಕುಡಿದು ಬರ್ತಾನ, ಬೂಟ ಗಾಲಿಲಿ ಒದಿತಾನ, ಹೆಂಡತನ ಕಬೂರಿರಂಗಿಲ್ಲ, ಯಾರನ್ನು ನಂಬಿ ಬಂದ ಅನ್ನುವಂಥ ಪರಿಜ್ಞಾನ ಸಹಿತ ಇರೋದಿಲ್ಲ. ಹೆಂಡತಿ ಬಿಡ್ರಿ, ಎಷ್ಟೋ ಮಕ್ಕಳು ತಂದೆ ತಾಯಿನ ಒದ್ಯಾಕತ್ತಾರ, ತಂದೆ ತಾಯಿನ ಹೊಡ್ಯಾಕತ್ತಾರ. ಮನೆ ತಂದಿನ ಹೋಗಿ ಬಂದ ಮಗ. ಇಂಥ ಕಾರಣಕ್ಕೆ ಮಕ್ಕಳು ಯಾಕೆ ಬೇಕ್ರಿ? ಎದಕ್ಕೆ ಬೇಕು? ಅವಾಗ ವಿದ್ಯೆ ಕಡಿಮಿತ್ತ, ಸಂಸ್ಕಾರ ಭಾಳಿತ್ತು. ಅವಾಗ ಹಿರಿಯರಂದ್ರೆ ಬಾಗೋದು, ಹಿರಿಯರಿಗೆ ಬೆಲೆ ಕೊಡೋದು, ಮನೆಯಾಗ ಯಜಮಾನ ಮನುಷ್ಯ ಕುಂತಾನಂತಂದ್ರೆ ಎದ್ರ ಮಾತಾಡ್ತಿದ್ದಿಲ್ಲ ಅವಾಗ. ಹೌದ್ರಿ? ನೀವೆಲ್ಲ ಕಂಡಿರಿ. ಏನಂತ? ಅಕಸ್ಮಾತಾಗಿ ಮನೆಯಾಗ ಏನಾದರೂ ಮುತ್ಯ ಒಳಗೆ ಕುಂತಿದ್ದ ಅಂತಂದ್ರೆ, ಆಯಿ ಮನ್ಯಾಗ ಒಳಗೆ ಕುಂತಾಳಂತಂದ್ರೆ ನೀವೇನಂತಿದ್ರಿ? ಏ ತಂಗಿ ಸುಮ್ಕುಂದ್ರಿ, ಏ ತಮ್ಮ ಸುಮ್ಕೊಂಡ್ರು, ಏ ತಮ್ಮ ಏಯ್ ಸುಮ್ಕೊಂಡ್ರು. ನೀ ಅಲ್ಲ,
ಒಳಗೆ ಮುತ್ಯ ಇದ್ರೆ ಮನ್ಯಾಗಿದ್ದಾರೆ ಅಂತಿದ್ರು, ಮನ್ಯಾಗ ಒಳಗೆ ಮುತ್ಯ ಕುಂದ್ರ ಒಳಗೆ ಆಯಾದಳ ಸುಮ್ಕುಂದ್ರು. ಅಕಸ್ಮಾತಾಗಿ ಮನ್ಯಾಗಿರ್ತಕ್ಕಂಥ ಹಿರಿಯ ಯಜಮಾನ್ ಮನುಷ್ಯ ಮುತ್ಯ ಆಯಿ ಹೊರಗೆ ಹೋದ್ರೆ ಡೊಂಬ್ರಾಟ ಚಲವ. ಯಾಕೆ ಮನೆಗೆ ಹಿರಿಯರಂದ್ರೆ ಒಂದು ಮೀಟಿದ್ದಂಗಿದ್ರೆ ಇಡೀ ಊರನ್ನು ನಡಗಿಸ್ತಿದ್ರು. ಅವಾಗ ಮನ್ಯಾಗಿನವರು ಕೂಡ ಹಂಗೆ ಇದ್ರೆ, ಮಕ್ಕಳು ಹಂಗೆ ಇದ್ರೆ ಹೆದರ್ತಿದ್ರು. ಅವಾಗ ವಿದ್ಯೆ ಕಡಿಮೆ ಇತ್ತು, ಆದ್ರೆ ಸಂಸ್ಕಾರ ಇತ್ತು. ಈಗ ವಿದ್ಯೆ ಜಗ ಕೊಡಕತ್ತೀವಿ ಕರೆ, ತಂದೆ ತಾಯಿಗಳಂದ್ರೆ ಕಿಮ್ಮತ್ತಿಲ್ಲ, ಮಾಡ್ಕೊಂಡು ಹೆಂಡ್ತಿ ಅಂದ್ರೆ ಗೌರವ ಇಲ್ಲ, ಗಂಡಂದ್ರೆ ಪ್ರೀತಿ ಇಲ್ಲ. ತೊಗೊಂಡು ಮಾಡೋದೇನದ ರೀ, ತೊಗೊಂಡು ಮಾಡೋದೇನೈತಿ? ಕಾರಣ ಏನು ಅಂತಂದ್ರೆ ನಾವು ಮಾಡುವಂಥ ಒಂದು ತಪ್ಪ ಮುಂದೆ ನಮ್ಮ ಮನೆತನದ ಪರಿಸ್ಥಿತಿ ಎಲ್ಲಿಗೆ ಬರ್ತದೆ, ನಮ್ಮ ಮನೆತನ ಗೌರವ ಏನಾಗುತ್ತದೆ, ನಮ್ಮ ಹಿಂದಿನ ಉಳಿಸ್ಕೊಂಬಂದಿರ್ತಕ್ಕಂಥ ನಮ್ಮ ಮನೆತನದ ಸ್ಥಿತಿ ಏನಾಗುತ್ತೆ ಅನ್ನುವಂಥ ಪರಿಜ್ಞಾನ ಸಹಿತ ಅಷ್ಟು ಮಂದಿಗೆ ಇರುವುದಿಲ್ಲ. ಅಂಥವ್ರ ಮದುವೆ ಆಗೋದು ಕೂಡ ವ್ಯರ್ಥನ ಅಂತ ಕರೀತಾರೆ. ಯಾಕೆ? ದಿನ ಕುಡಿದು ಬರೋದೈತಿ, ಹೆಂಡತಿ ಹೊಡೆಯೋದೈತಿ, ದಿನ ಕುಡಿದು ಬರೋದೈತಿ, ತಂದೆ ತಾಯಿ ಹೊಡೆಯೋದೈತಿ, ದಿನ ಕುಡಿದು ಬರೋದೈತಿ, ಗಡ್ರ ನಡೆ ಬೀಳೋದೈತಿ. ಏನು ಮಾಡೋದೈತಿ ರೀ? ಏನು ಮಾಡೋದದ? ಮೊನ್ನೆ ಆದ ಘಟನೆ ಹೇಳ್ತೀನಿ ತಾಯಿ. ನಮ್ಮ ಗಂಗಾವತಿ ಅಂತೇಳಿ ಕಂಪ್ಲಿ ಅಂತ ಬರ್ತದೆ. ಕಂಪ್ಲಿ ಒಳಗೆ ದೊಡ್ಡ ಶ್ರೀಮಂತ ಮನುಷ್ಯ, ಸುಮಾರು ಒಂದು 10 ರಿಂದ 15 ಕೋಟಿ ರೂಪಾಯಿ ಮನುಷ್ಯ ಅದನ್ನ ಸದ್ಯಕ್ಕಾತ. ಒಂದೇ ಸಮಯದೊಳಗೆ ಏನೂ ಇದ್ದಿದ್ದಿಲ್ಲ. ಒಂದು ಸಮಯದೊಳಗೆ ಭಾಳ ಬಡತನದೊಳಗೆ ಇರ್ತಕ್ಕಂಥ ಮನುಷ್ಯ ಇವತ್ತೊಂದು 10-15 ಕೋಟಿ ರೂಪಾಯಿ ಮನುಷ್ಯ ಅದಾನ. ಇಬ್ಬರು ಮಕ್ಕಳು, ಒಬ್ಬ ಇಂಜಿನಿಯರ್ ಅದಾನ, ಒಬ್ಬ ಡಾಕ್ಟರ್ ಅದಾನ. ಮನ್ಯಾಗ JCB ಅದಾವ, ಲಾರಿ ಅದಾವ, ಕಾರ್ ಅಂಕರ್ ಲೆಕ್ಕ ತಪ್ಪಿ ಅದಾವ. ದೊಡ್ಡ ಶ್ರೀಮಂತರ ಮಾಡ್ತಾನೆ, ಗೊತ್ತಾಗುತ್ತೆ 8-10 ಲಕ್ಷ ರೂಪಾಯಿ ಅಂದ್ಕೊಂಡು ಹೆಂಗೆ ಇರ್ತಾರೆ ಅಂತೇಳಿ. ಅಂಥ ಮನುಷ್ಯ ಇಬ್ಬರ ಗಣಮಕ್ಕಳು ಭಾಳ ಚಂದ ಬೆಳೆಸ್ಯಾನ. ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಟ್ಟ ಚಟ ಇಲ್ಲ, ಒಂದು ಅಡಿಕೆ ಹೊಳ ಸಹಿತ ಹಾಕೊಳ್ಳೋದಿಲ್ಲ ಮಕ್ಕಳು. ಮನ್ಯಾಗ ಹಂಗಾದ್ರೆ ಅವರು ಕೂಡ. ಆದ್ರೆ ವಿಪರ್ಯಾಸ ಏನಾಗ್ಯದ ಅಂತಂದ್ರೆ, ಒಂದಾನೊಂದು ಸಮಯದೊಳಗೆ ಅವರಪ್ಪ ಚಲೋ ಶ್ರೀಮಂತರ ಮನುಷ್ಯ, ಚಲೋ ಕುಡಿತಿದ್ದ. ಅದ್ರಾಗ ಒಂದಷ್ಟು ಕುಡಿದ್ರೋಗಿ ಬೇರೆ ಅದಾವ್ರಿ. ಚೂರ ದೊಡ್ಡ ಕುಡಿತಿದ್ದ, ಮನೆಗೆ ಬರ್ತಿದ್ದ, ಮಕ್ಕಳಿಗೆ ಗೊತ್ತಾಗಲ್ಲ ಅಂತೇಳಿ ತಂದೆ ಏನು ಹಾದಿ ಹಿಡ್ದಿದ್ದ ಅದನ್ನು ಮಕ್ಕಳು ಹಾದಿ ಹಿಡಿದ್ವ. ಒಂದು ದಿವಸ ಕೂಡ ಮಗ ಹೊರಗೆ ಹೋಗ್ಲಾರ್ದಾವ, ಕೆಟ್ಟದ್ದನ್ನು ಕುಡಿಲಾರ್ದಾವ. ಬರ್ಬರ್ತ ಪರಿಸ್ಥಿತಿ ಈಗ 3 ತಿಂಗಳಿಂದ ಈ ಕಡೆ ಆಗಿದ್ದೇವೆ. ನಾ ಹೇಳಕತ್ತಿದ್ದೆ, ಬೇಕಾದ್ರೆ ನಾಳೆ ಮುಂಜಾನೆ ಫೋನ್ ಹಚ್ಚಿ ಮಾತಾಡ್ತೀನಿ. ಅದನ್ನ ಹುಡುಗಿ ಇವು ಕೂಡ ಅದಾನ. 2 ಹೆಣ್ಮಕ್ಳು ಅದಾವ, ರೊಕ್ಕ ಜಗ್ಗೈತಿ, ಚಲೋ ಮನೆತನೈತಿ, ಮನೆ ದೊಡ್ಡದಾವ, ರೊಕ್ಕ ಪ್ರಶ್ನೆ ಬಂದಿಲ್ಲ. ಆದ್ರೆ ಇಷ್ಟು ದಿವಸ ಕಾಪಾಡಿಕೊಂಡು ಬಂದಿರತಕ್ಕಂಥ ಮನೆತನದ ಗೌರವನ ಗಟ್ರದಂಡೆ ಬಿದ್ದು ಹಾಳು ಮಾಡಕತ್ತಾನ ಮಗ. ಏನು ರೊಕ್ಕ ಇದ್ರೆ ತೊಗೊಂಡು ಮಾಡೋದೈತಿ, ಬಂಗಾರ ತೊಗೊಂಡು ಮಾಡೋದೈತಿ, ಏನು ಮಾಡೋದು? ಯಾಕೆ? ವಿದ್ಯೆಕ್ಕಿಂತ ವಿನಯ ಭಾಳ ಮುಖ್ಯ. ಒಂದು ಆಶ್ಚರ್ಯ ಏನು ಅಂತಂದ್ರೆ, ನಿಮಗೇನಾದರೂ ಕೂಡ ತಂಗಿ ಅಕ್ಕನ ಮದುವೆ ಮಾಡಿ ಕೊಟ್ಟಿರಿ ಅಂತಂದ್ರೆ, ನೀವೇನಾದರೂ ಕೂಡ ನಿಮ್ಮ ಅಕ್ಕನ ನಿಮ್ಮ ತಂಗಿನ ಒಂದು ಮಾತು ಏನಾದ್ರು ಯವ್ವ ಹೆಂಗದೀವ ಅಂತ ಬರೀ ಸುಮ್ಮನೆ ಹಂಗೆ ಒಂದು ಫೋನ್ ಮಾಡಿ. ನೀವು ಅದಕ್ಕೇನು ರೊಕ್ಕ ಖರ್ಚು ಮಾಡ್ಬೇಕಂದ್ರೆ ಯಾರ್ಯಾರಿಗೂ ಹಚ್ಚಿ ಮಾತಾಡ್ತಿರ್ತೀರಿ, ಎಲ್ಲೆಲ್ಲೋ ಹೋಗಿರ್ತೀರಿ. ಒಂದು ಮಾತು ನಿಮ್ಮ ಅಕ್ಕ ನಿಮ್ಮ ತಂಗಿ ಹೆಂಗದೀವ, ಆರಾಮದಿ ಇಲ್ಲ, ಮಕ್ಳು ಹೆಂಗದಾರಂತೆ ಒಂದು ಮಾತು ಕೇಳ್ರಿ ನೀವು. ಗಂಡನ ಮನೆಯೊಳಗೆ ಎಷ್ಟೇ ಕಷ್ಟ ಬರಲಿ, ಅತ್ತೆ ಎಷ್ಟೇ ಕಷ್ಟ ಕೊಡಲಿ, ಮಾವು ಎಷ್ಟೇ ಕಷ್ಟ ಕೊಡಲಿ, ಗಂಡ ಹೊಡಿಲಿ ಬಡಿಲಿ ಏನೇ ಮಾಡಲಿ, ಆದ್ರೆ ಆಕಿ ನಿಮ್ಮ ತವ್ರ ಮನೆಯಿಂದ ಒಂದು ಮಾತು ಹೋತು ಅಂತಂದ್ರೆ ಎಷ್ಟು ಕಷ್ಟ ಬಂದರೂ ಕೂಡ ಮನೆಯಾಗಿರ್ತಕ್ಕಂಥ ತಂಗಿ, ಗಂಡನ ಮನೆಯಾಗಿರ್ತಕ್ಕಂಥ ಅಕ್ಕ ನನ್ನ ಬೆನ್ನ ಹಿಂದೆ ನನ್ನ ತವ್ರ ಮನೆ ಐತಿ ಅಂತ ತಿಳ್ಕೊಂಡು ಖುಷಿಯಿಂದ ಬದುಕು ಮಾಡ್ತಾಳೆ. ಗಂಡನ ಮನೆ ಖುಷಿಯಿಂದ ಬದುಕು ಮಾಡ್ತಾಳೆ. ಯಾಕೆ? ನೀವ ಕೇಳಿಲ್ಲ ಅಂದ್ರೆ ಕೇಳೋರು ಯಾರು ಕೇಳ್ಬೇಕ? ಈ ಕಾರಣಕ್ಕೆ ಸಂಸಾರ ಯಾಕೆ ಬೇಕ? ಕಾರಣ ಭಾಳ ದಿವಸ ಆಗ್ಯದ, ನನ್ನ ತವ್ರ ಮನೆ ನೋಡ್ಬೇಕ, ನನ್ನ ಅಣ್ಣನ ಕಾಣಬೇಕ, ಅಣ್ಣನ ಮಕ್ಕಳು ನೋಡ್ಬೇಕಂತ ತಿಳ್ಕೊಂಡ ಕಕ್ಕಳ ಮೇಲೆ ಒಳಗಿರ್ತಕ್ಕಂಥ ನಾಗಮ್ಮಳಿಗೆ ಬಂತನಾಳ ನೆನಪಾತ. ಯಾವಾಗ ತವ್ರ ಮನೆ ನೆನಪಾಗ್ಯದ, ತವ್ರ ಮನೆಗೆ ಹೋಗ್ಬೇಕಾದ್ರೆ ಹಂಗೆ ಬರೀ ಕೈಲಿ ಹೋಗ್ಲಿಲ್ಲ, ಬುತ್ತಿ ಕಟ್ಕೊಂಡ್ಲ ಹಡ್ದವ್ವ. ಬುತ್ತಿ ಕಟ್ಕೊಂಡು ತಲೆ ಮೇಲೆ ಬುತ್ತಿ ಹೊತ್ಕೊಂಡು ತವ್ರ ಮನೆಗೆ ಹೋಗ್ತಾಳ. ತವ್ರ ಮನೆಗೆ ಹೋದಾಗ ಅಣ್ಣನಾಗಿರ್ತಕ್ಕಂಥ ಭೀಮಣ್ಣನ ನೋಡ್ತಾಳ, ಅಣ್ಣನ ಹೆಂಡತಿ ನೋಡ್ತಾಳ, ಅಣ್ಣನ ಮಕ್ಕಳು ನೋಡ್ತಾಳ. ತನ್ನ ಮಗನ ನೋಡ್ಬೇಕು ಅನಿಸ್ಲಿಲ್ಲ, ತವ್ರ ಮನೆ ನೋಡ್ಬೇಕನ್ನಿಸ್ತೆ. ತವ್ರ ಮನೆ ಕಣ್ಣಾರೆ ಕಂಡ್ಲ ಅಣ್ಣನ ಎಲ್ಲರನ್ನೂ ಮಾತಾಡಿಸಿ ಕೊನೆಗೆ ಅಂತಾಳ, ಯಪ್ಪ ಮತ್ತು ನನ್ನ ಮಗ ಸಿದ್ದಪ್ಪ ಎಲ್ಲಿದಾನ? ಸಿದ್ದಪ್ಪ ಎಲ್ಲಿದನಂದಾಗ ಅಣ್ಣ ಭೀಮಣ್ಣಂದ, ಯವ್ವ ನಿನ್ನ ಮಗ ಸಿದ್ದಪ್ಪ ಹೆಂಗಾಗ್ಯಾನಂತಂದ್ರೆ ಗುರುವಿನ ಮಠ ಬಿಟ್ರೆ ಮನೆಗೆ ಬರುವಲ್ಲವ. ಯಾಕೆ? ಅಲ್ಲೇ ಊಟ ಮಾಡ್ತಾನೆ, ಅಲ್ಲೇ ತಿಂತಾನೆ, ಅಲ್ಲೇ ಇರ್ತಾನೆ. ಮನೆ ಬಾ ಅಂದ್ರೆ ಮನೆ ಸಹಿತ ಬರೋಂಗಿಲ್ಲ, ಅಲ್ಲೇ ಕೆಲಸ ಮಾಡ್ಕೊತ ಅಲ್ಲೇ ಅದನೋ, ಮನೆ ಬಂದೇ ಇಲ್ಲ. ಅಂದ್ಕೊಳ್ಳೆ ತಾಯಿ ನಾಗಮ್ಮ ಅನ್ಕೊಂಡ್ಲು, ಅಲ್ಲಿಂದ ಇಲ್ಲಿ ಮಠ ಬಂದೀನಿ, ಮಗನ ನೋಡಲಿಲ್ಲ ಅಂದ್ರೆ ಹೆಂಗೆ? ನಡಿ ಅಣ್ಣ ಹೋಗಿ ನನ್ನ ಮಗನ ಕಂಡು ಬರ ನಡಿ ಅಂತ ತಿಳ್ಕೊಂಡ ಯಾವಾಗ ಸಂಗನ ಬಸವ ಮಹಾಸ್ವಾಮಿ ಮಠಕ್ಕೆ ಬಂದ್ಲ. ಶಂಕರಲಿಂಗ ಸ್ವಾಮಿ ಮಠಕ್ಕೆ ಬಂದ ತಕ್ಷಣ ಮಗ ಸಿದ್ದಪ್ಪ ಕುಂತ್ಕೊಂಡಿದ್ದ ಮೂಲ್ಯಾಗ. ಕುಂತ್ಕೊಂಡಾಗ ಗುರುಗಳಾಗಿರ್ತಕ್ಕಂಥ ಶಂಕರಲಿಂಗ ಸ್ವಾಮಿಗಳು ನಮಸ್ಕಾರ ಮಾಡಿ ಕೇಳ್ತಾಳೆಯಪ್ಪ, ನನ್ನ ಮಗ ಎಲ್ಲಿದಾನ್ರಿ? ನನ್ನ ಹಿರಿಯ ಮಗ ಎಲ್ಲಿದಾನ? ನನ್ನ ಮಗ ಸಿದ್ದಪ್ಪ ಎಲ್ಲಿದಾನಂದಾಗ
ಗುರುಗಳು ಶಂಕರಲಿಂಗ ಮಹಾಸ್ವಾಮಿ ಅಂದ್ರೆ, ಏ ಸಿದ್ಧ ಬಾರು, ನಿನ್ನ ಜನ್ಮದಾತೆ ಬಂದಾಳ, ನಿನ್ನ ಹೆತ್ತ ತಾಯಿ ಬಂದಾಳ, 9 ತಿಂಗಳ ಗರ್ಭದೊಳಗೆ ಇಟ್ಕೊಂಡು ಭೂತ ಗರ್ಭಕ್ಕೆ ಕೊಟ್ಟು ನಿನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ಜನ್ಮದಾತೆ ಬಂದಾಳ, ಬಾರು ಸಿದ್ಧ ಅಂದಾಗ 19-20 ಪ್ರಾಯದ ಹದಿಹರೆಯದ ವಯಸ್ಸಿನ ಸಿದ್ದಪ್ಪ ಸೀದಾ ಹೊರಗೆ ಬಂದ ಕೂಡಲೇ ಗುರುಗಳು ನೋಡಿದ, ತಾಯಿ ನೋಡಿದ. ತಾಯಿಗೆ ನೋಡಿದ ತಕ್ಷಣ ಇಷ್ಟು ಖುಷಿ ಆತ ಮಗನ ಕಾಣುತ್ತಿಗೆ. ತಾಯಿ ಅನ್ಕೊಂಡ್ಲಿ, ಯವ್ವ ನಮಗೆ ಎಷ್ಟು ಜಲ್ದಿ ಬೆಳೆದು ಬಿಟ್ಟಾನ. ನಿನ್ನೆ ಮೊನ್ನೆ ಮಗ ಹಿಂಗೆ ಆಡ್ಕೊಂತಿದ್ದ ಅಂತ ತಿಳ್ಕೊಂಡು ಹೆಂಗೆ ಕರಿತಿರಲ್ಲ ಇವ, ನೆನಪಿರಲಿ ಮಕ್ಕಳು ಎಷ್ಟು ಜಲ್ದಿ ದೊಡ್ಡವ್ರು ಆಗ್ತಾರೋ ಗೊತ್ತಿಲ್ಲ. ನೀವು ಅಂತೀರು ಸಜ್ಜಿಗೆ ಹೋಗಿಲ್ರಿ, ನಿನ್ನೆ ಮೊನ್ನೆ ನಮ್ಮ ಕಣ್ಣು ಇಟ್ಟ ಆಡಕ್ಕಿದ್ಲಕ್ಕೆ ಈಗಾಗಲೇ ಮದುವೆ ವಯಸ್ಸಿಗೆ ಬಂದಾಳ ಅಂತಿರ್ತೀರಿ ನೀವು. ಕಾರಣ ಮಾನವನ ಬದುಕೆಂಬುದೊಂದು ಗೋಪುರದ ಗಡಿಯಾರವಿದ್ದಂತೆ. ಗಡಿಯಾರವನ್ನು ಕತ್ತೆತ್ತಿಯೇ ನೋಡಬೇಕು, ಕತ್ತೆತ್ತಿ ನೋಡಬೇಕೆಂಬುದು ಈ ಕತ್ತಿಗೆ ಗೊತ್ತಿರಬೇಕು. ಮಾನವನ ಬದುಕೆಂಬುದೊಂದು ಗೋಪುರದ ಗಡಿಯಾರವಿದ್ದಂತೆ. ಮನೆಯಾಗ ಒಂದು ಗಡಿಯಾರ ಇಟ್ಟಿರಿ ಅಂತಂದ್ರೆ, ಕೈಯಾಗ ಒಂದು ವಾಚ್ ಕಟ್ಟಿರಿ ಅಂತಂದ್ರೆ, ಮೊಬೈಲ್ನಾಗ ನೀವು ಟೈಮ್ ಇಟ್ಟಿರಿ ಅಂತಂದ್ರೆ ನೆನಪಿರಲಿ 3 ಮುಳ್ಳು ಅದಾವ ಗಡಿಯಾರದೊಳಗೆ. ಎಷ್ಟು ರೀ? 3 ಮುಳ್ಳು ಅದಾವ. ಯಾವ್ಯಾವ? ಭಾಳ ಜಾಣ್ರಿ ನೀವೆಲ್ಲ. ಒಂದು ಸೆಕೆಂಡಿನ ಮುಳ್ಳದ, ಇನ್ನೊಂದು ನಿಮಿಷದ ಮುಳ್ಳದ, ಮೂರನೇದ ತಾಸಿನ ಮುಳ್ಳದ ಅಲ್ಲ. 3 ಮುಳ್ಳದವ ಅಂತಂದ್ರೆ ಸೆಕೆಂಡಿನ ಮುಳ್ಳು ಕಣ್ಣು ಮುಚ್ಚಿ ಕಣ್ಣು ತೆಳು ಹಿಂಗೆ ಬಂದುಬಿಡ್ತೈತಿ. 12ರಿಂದ ಹೊಳ್ಳೆ 12ಕ್ಕೆ ಸೆಕೆಂಡಿನ ಮುಳ್ಳು ಬಂದಾಗ ನಿಮಿಷದ ಮುಳ್ಳು ಸರಿತೈತಿ. ನಿಮಿಷದ ಮುಳ್ಳು ಹಿಂಗೆ ಬಂದು ಹೊಳ್ಳೆ 12ಕ್ಕೆ ಬಂದಾಗ ತಾಸಿನ ಮುಳ್ಳು ಸರಿತೈತಿ. ಯಾಕೆ? ಮನುಷ್ಯನ ಬದುಕು ಕೂಡ ಹಂಗೆ. ಬಾಲ್ಯ ಅನ್ನೋದು ಹೆಂಗೆ ಅಂತಂದ್ರೆ ಸೆಕೆಂಡಿನ ಮುಳ್ಳಿದ್ದಂಗೆ, ಸೆಕೆಂಡಿನ ಮುಳ್ಳಿದ್ದಂಗೆ. ಎಷ್ಟು ಜಲ್ದಿ ಹೋಗುತ್ತೋ ಗೊತ್ತಿರಂಗಿಲ್ಲ. ಸಜ್ಜಿಗೂ ನೀವು ಭಾಳ ದಿವಸ ಕಂಡ್ರಿ ಅಂತಂದ್ರೆ ಯವ್ವ ಇಟ್ಟಿದ್ದೀವಾಲೆ ಎಷ್ಟು ದೊಡ್ಡವಾಗೇನ ಅಂತೈತ್ರಿ. ಯಾಕೆ? ಸೆಕೆಂಡಿನ ಮುಳ್ಳು, ಸೆಕೆಂಡಿನ ಮುಳ್ಳು, ಸೆಕೆಂಡಿನ ಮುಳ್ಳು. ನಿಮಿಷದ ಮುಳ್ಳು ಯಾವುದು ಅಂತಂದ್ರೆ ಸಂಸಾರ ಜೀವನ. ಸಂಸಾರ ಜೀವನ ಅಂದ್ರೆ ಹಂಗೆ ಸುತ್ತಾಕದ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, ಹೊಲ ಮನೆ, ಆಸ್ತಿ ಎಲ್ಲ ಸಂಪತ್ತೆಲ್ಲ ಜಗ್ಗ ಗಳಿಸಿರ್ತೀರಿ. ಗಳಿಸಿದ ಮ್ಯಾಗ ಹಲ್ಲು ಹೋಗಿ ಬೆನ್ನು ಬಾಗಿ ಶರೀರ ಗೂಡು ಹೋಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದ ಪಳಿಯದ ಮುನ್ನ. ತೊಗೊಂಡು ಮಾಡೋದು ಏನೈತ್ರಿ? ಗೋಣ್ ಅಳಿಗಾಡಕತ್ತೈತಿ, ಕೈಯಾಗ ಕೋಳ್ಕೊಂಡು ನಡ್ಗಕತ್ತೀರಿ. ಎಲ್ಲರ ಹಿಂಗೊಂದಿಷ್ಟು ಕರೆದ್ರಿ ಅಂತಂದ್ರೆ ಯಾರ ಮನೆಗೆ ಹೋದಾಗ ಕುಂತಾಗ ಯವ್ವ ನಾ ಕೆಳಗೆ ಕುಂದ್ರಕ್ಕಾಗಲ್ಲ, ಮ್ಯಾಲೆ ಕುಂದಿರ್ತೀನಿ. ಕೆಲವಷ್ಟು ಮಂದಿ ಗೊತ್ತಿದ್ರು ಕೂಡ ಕುರ್ಚಿ ಮೇಲೆ ಕುಂದಿರ್ತಿರ್ತಾರೆ. ನೋಡ್ಬೇಕು ನೀವು. ಯಾಕೆ? ಆಶ್ಚರ್ಯ ಏನು ಅಂತಂದ್ರೆ ಕುಂತ್ರ ಏಳಕ್ಕೆ 1 ತಾಸು, ಎದ್ರ ಕುಂದ್ರಕ್ಕೆ 1 ತಾಸು. ಕುಂತ್ರ ಏಳಕ್ಕಾಗೋದಿಲ್ಲ, ಎದ್ರ ಕುಂದ್ರಕ್ಕಾಗೋದಿಲ್ಲ. ಬಂತ ತಾಸಿನ ಮುಳ್ಳ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಕಾರಣ ಏನು ಅಂತಂದ್ರೆ ಮನುಷ್ಯನ ಜೀವನದೊಳಗೆ ಬಂದೇವೆ ಅಂದ ಬಳಿಕ ಯಾರ್ಯಾರ ಹಣೆ ಬರೆದು ಏನು ಅನುಭವಿಸ್ಬೇಕಂತ ಕರೀತಾರಲ್ಲ. ಕಾರಣ ಪ್ರಾಯದ ವಯಸ್ಸಿಗೆ ಬಂದಿರುವಂಥ ಮಗನನ್ನು ಕಂಡ್ಲು ತಾಯಿ. ಕಂಡನ್ಕೊಂಡ್ಲಂತ, ಯಪ್ಪ ಹೆಂಗೂ ಹಿರಿಯ ಮಗ ಸಿದ್ದಪ್ಪ ದೊಡ್ಡವನಾಗ್ಯಾನ, ಯೌವನ ವಯಸ್ಸಿಗೆ ಬಂದಾನ, ಹದಿಹರೆಯದ ವಯಸ್ಸಿಗೆ ಬಂದಾನ. ಮಗನಿಗೆ ಒಂದು ಚಲೋ ಕನ್ಯೆ ತೆಗೆದು ಮದುವೆ ಮಾಡಿಬಿಟ್ಟೆ ಅಂತಂದ್ರೆ ನನ್ನ ತಲೆ ಮ್ಯಾಗಿನ ಭಾರ ಇಳಿತದ, ನನ್ನ ತಲೆ ಮ್ಯಾಗಿನ ನೋವು ಇಳಿತದ. ಕಾರಣ ಅವಾಗ ನಾನು ನಿಶ್ಚಿಂತಳಾಗ್ತೀನಿ ಅಂತ ತಿಳ್ಕೊಂಡು ಅಣ್ಣನ ಕರೆದ, ಅಣ್ಣನ ಮುಂದೆ ಹೇಳಿದ, ಯಪ್ಪ ಹೆಂಗೋ ಮತ್ತೆ 8 ದಿವಸ ತವ್ರ ಮನೆಯಾಗ ಮಗ ಬೆಳೆದಾನ, ಅವನೊಂದು ಕನ್ಯೆ ತೆಗೆದು ಮದುವೆ ಮಾಡಿಬಿಟ್ರೆ ಭಾಳ ಚಲೋ ಆಗುತ್ತೆ ಅನ್ನೋದ್ರೊಳಗೆ. ಅವಾಗ ಅಣ್ಣಂದ ಭೀಮಣ್ಣ, ಯಾರು ಬೇಡ ಅಂತಾರೆ, ನಿನ್ನ ಮಗನ ಕೇಳ್ತೀನಿ ತಡಿ ಅಂದ್ಕೊಳ್ಳೆ. ಗುರುಗಳಾಗಿರ್ತಕ್ಕಂಥ ಶಂಕರಲಿಂಗ ಮಹಾಸ್ವಾಮಿಗಳಿಗೆ ಭೀಮಣ್ಣಂದೇಪ ಮತ್ತೆ ಹಿಂಗ್ರಿ, ಮತ್ತು ಸಾಯಂಕಾಲ ಇವತ್ತೊಂದು ದಿವಸ ಮತ್ತು ಅಳಿಯನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ರೀ. ಯಾರು ಬೇಡ ಅಂತಾರೆ ತಮ್ಮ ಕರ್ಕೊಂಡು ಹೋಗಂದ್ರೆ ಅವ್ರು. ಅಂದ್ಕೊಳ್ಳೆ ಶಂಕರಲಿಂಗ ಮಹಾಸ್ವಾಮಿ ಅಂದರು, ನೋಡಪ್ಪ ತಮ್ಮ ಸಿದ್ದಪ್ಪ ನಿಮ್ಮ ತಾಯಿ ಬಂದಾಳ, ನಿಮ್ಮ ಮಾವು ಕರೆಯಕತ್ತಾನ, ಇವತ್ತು ಮನೆಗೆ ಹೋಗು. ಮನೆಯ ಕಡೆಗೆ ಆತನ ಚಿತ್ತ ಇಲ್ಲ. ಯಾಕೆ? ಇದು 100 ವರ್ಷದ ಮನೆ ಅದ, ಅದು 1000 ವರ್ಷದ ಮನೆ ಅದ. 100 ವರ್ಷದ ಮನೆಯನ್ನು ಬೇಕಾದವರು ಕಟ್ಟಬಹುದ, ಬೇಕಾದವರು ಕೆಡಬಹುದು, ಬೇಕಾದವರು ಮತ್ತೆ ಉದ್ಭವ ಮಾಡಬಹುದು. ಆದ್ರೆ 1000 ವರ್ಷದ ಮನೆ ಒಬ್ಬನ ಕಟ್ಟತಾನ, ಒಬ್ಬನ ಮುಚ್ಚತಾನ. ಈ ಮನೆಯಿಂದ ಆ ಮನೆಗೆ ಹೋಗೋದ್ರೊಳಗಾಗಿ ನಾ ಈ ಭೂಮಿಗೆ ಎದಕ್ಕೆ ಬಂದೀನಿ, ಮರ್ತಿಕ್ಕೆ ಎದಕ್ಕೆ ಬಂದೀನಿ, ನಾ ಏನು ಮಾಡಕತ್ತೀನಿ, ನನ್ನಿಂದ ಏನು ಆಗಬೇಕಾಗ್ಯದ ಅನ್ನೋದನ್ನು ತಿಳ್ಕೊಳ್ಬೇಕು ಅಂದ ಸಿದ್ದಪ್ಪ. ತಿಳ್ಕೊಳ್ಬೇಕು ಅಂದ. ಹಿಂಗನ್ನೋದ್ರೊಳಗೆ ಮತ್ತು ಗುರುಗಳು ಹೇಳ್ಯಾರ, ಗುರುಗಳು ವಾಣಿಗೆ ಇಲ್ಲ ಅನ್ನಬಾರ್ದು ಅಂತ ತಿಳ್ಕೊಂಡು ಆಯ್ತ್ರಪ್ಪ ಹೋಗಿಬಿಡ್ತೀನಿ ಅಂತ ತಿಳ್ಕೊಂಡು ಸೀದಾ ಮನೆಗೆ ಬಂದ. ತಾಯಿ ಅಂತಳಿ, ಯಪ್ಪ ಎಷ್ಟು ದೊಡ್ಡವಾಗಿಯೋ ಸಿದ್ದಪ್ಪ, ಭಾಳ ಖುಷಿ ಆತಪ್ಪ, ಮತ್ತು ಹೆಂಗೋ ಮದುವೆ ವಯಸ್ಸಿಗೆ ಬಂದಿದ್ದು, ಒಂದು ಕನ್ಯೆ ತೆಗೆದು ಮದುವೆ ಮಾಡಿಬಿಡ್ತೀವಿ, ಸಂಸಾರ ಜೀವನ ಸ್ವಾಗತ ಮಾಡಿಬಿಡೋನ್ಲಕ್ಕೆ ಅಂದ್ಕೊಳ್ಳೆ. ಸಿದ್ದಪ್ಪಂದ, ಮದುವೆ ಆಗುವುದಕ್ಕಾಗಿ ಬಂದವನಲ್ಲ ನಾನು. ಸಾಶ್ವಿ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖವನ್ನು ಅನುಭವಿಸೋಕ್ಕೆ ಒಲ್ಲೆ ನಾನು.
ಕಾರಣ ಸಂಸಾರ ಜೀವನವೇ ನನಗೆ ಬೇಡ, ಸಂಸಾರ ಅನ್ನಂಗಿತ್ತಂದ್ರೆ ಮದುವೆ ಮಾಡ್ಬೇಕನ್ನಂಗಿತ್ತಂದ್ರೆ ಹಿರಿಯ ಮಗನ್ ನಿಮ್ಮ ಪಾಲಿಗೆ ಇಲ್ಲ ಅಂತ ತಿಳ್ಕೊಂಬಿಡ್ರಿ ಅಂದವ. ಸಿದ್ದಪ್ಪ ಯಾವಾಗ ಹಿರಿಯ ಮಗ ನಿಮ್ಮ ಪಾಲಿಗೆ ಇಲ್ಲ ಅಂತ ತಿಳ್ಕೊಂಬಿಡ್ರಿ ಅಂದಾಗ ತಾಯಿಗೆ ಒಂದು ಕ್ಷಣ ಎದೆಗೆ ಸಿಡಿಲು ಬಡ್ದಂಗೆ ಆಗುತ್ತಂತ. ಯಾಕ ಕಣ್ಣು ಮುಂದೆ ಮಗ ಕಾಣಕತ್ತಾನ, ಹದಿಹರೆಯದ ವಯಸ್ಸಿನ ಮಗ. ಯವ್ವ ನೆನಪಿರಲಿ, ಮನೆಯೊಳಗೆ ಮಗ ಆಗಿರಲಿ ಮಗಳಾಗಿರಲಿ, ಹದಿಹರೆಯ ಪ್ರಾಯ ಅಂತ ಕರಿತಿರಲ್ಲ, ಹದಿಹರೆಯ ಪ್ರಾಯದ ವಯಸ್ಸಿಗೆ ಎಷ್ಟು ವರ್ಷಕ್ಕೆ ಮನ್ಯಾಗ ಮಗಳ ಮಗ ಬಂದಿರ್ತಾರ? ಎಷ್ಟು ವರ್ಷಕ್ಕೆ ರೀ? ಈ ಮಗ ಮದುವೆ ವಯಸ್ಸಿಗೆ ಬಂದ ಅಂತ ತಿಳ್ಕೊಂಡು ಎಷ್ಟು ವರ್ಷಕ್ಕೆ ಗೊತ್ತಿಡ್ತೀರಿ ನೀವು? ಎಷ್ಟು ವರ್ಷ ರೀ? ಯವ್ವ ಮದುವೆ ಮಾಡ್ತಾರೆ? ಹ್ಞೂರನ್ರಿ. ಎಷ್ಟು ವರ್ಷಕ್ಕೆ ಮದುವೆ ಮಾಡ್ತೀರಿ ಮಗಂದ? ಮಗಳ ಮದುವೆ ಎಷ್ಟು ವರ್ಷಕ್ಕೆ ನೀವು ಆಯ್ಕೆ ಮಾಡ್ಕೊತೀರಿ? ಹೌದಲ್ಲ? ಗಂಡಿಗೆ 21, ಹೆಣ್ಣಿಗೆ ಈಗ ಅದು ಮೀರೈತ್ರಿ. ಈಗ 30, 35, 40 ದಾಟಕಟ್ಟೈತಿ ಈಗ. ಯಾಕೆ ಓದ್ಬೇಕು ನಮ್ಮಲ್ಲಿ ನಮ್ಮ ಸೊಸಿನವ ಲಾಯರ್. ಓದ್ಬೇಕು ಅವ ಮನೆ ಮದುವೆ ಮಾಡ್ಕೊ ಅಂತ ನಾ ಇನ್ನೂ ಓದ್ಬೇಕು ಅಂತ ತಿಳ್ಕೊಂಡು ಇವತ್ತು 40 ವರ್ಷವ ಇನ್ನೂ ವರ್ಷಗಳಕ್ಕಿಗೆ ಏನು ಮಾಡ್ತೀರಿ? ಯಾವ್ಯಾವ ಸಮಯಕ್ಕೆ ಏನೇನು ಮಾಡ್ಬೇಕಾದ ಆಗಬೇಕಂತ ಇಲ್ಲ ನಡೆಯಂಗಿಲ್ಲ ಅಂತ ಕರೀತಾರಲ್ಲ. ನೆನಪಿರಲಿ, ಹೆಣ್ಣಿಗೆ 18, ಗಂಡಿಗೆ 21 ಅಲ್ಲವ. ಇತ್ತಿತ್ತಲಾಗ ಗೌರ್ಮೆಂಟ್ನವ್ರು ಮಾಡ್ರಿ ಇದನ್ನು, ಈ ಸರ್ಕಾರದವ್ರು ಇತ್ತದ ಹಿಂಗೆ ಈ ಸಮಯ ಅಂಥೇಳಿ. ಆಶ್ಚರ್ಯ ಏನು ಅಂತ ನಿಮ್ಗೆ ನೆನಪಿಸ್ತೀನಿ. ಇಲ್ಲಿ ಭಾಳ ಮಂದಿ ಕುಂತಾರೆ ಹಿರಿಯರಲ್ಲ. ಯವ್ವ ನೀವು 18, 20 ವರ್ಷಕ್ಕೆ ಎಷ್ಟು ಮಕ್ಕಳು ಹಡ್ದಿದ್ರಿ? 8 ಮಕ್ಕಳು ಬಗಲಾಗಿದ್ದು ನಮಗಂತಾರೆ ಅವ್ರು. ಅಲ್ಲ ಅದ ಈಗೇನು 18 ಅನ್ನಕತ್ತೀರಿ ನೀವು? ಅದ ವಯಸ್ಸಿಗೆ 4 ಮಕ್ಕಳು ಬಗಲಾಗಿದ್ದು ಅವಾಗ. ಯಾಕೆ? ಮಗಳು ಮನೆಯೊಳಗೆ ಮಗ ಇರ್ಬೋದು, ಮಗಳು ಇರ್ಬೋದು, ಹದಿಹರೆಯ ಪ್ರಾಯದ ವಯಸ್ಸಿಗೆ ಎಷ್ಟು ವರ್ಷಕ್ಕೆ ಬರ್ತಾರಂದ್ರೆ 18, 21 ಎಷ್ಟು ವರ್ಷಕ್ಕೆ? ತಂಗಿ ಮಗ್ಗೆ ಬರ್ತಾವಿಲ್ಲ? ಮಗ್ಗೆ ಅಂತಿಲ್ಲ? ಹ್ಞೂ ರನ್ 12 ಆದ್ಮ್ಯಾಗ ಎಷ್ಟು? ಜೋರು ಹೇಳ್ರಿ. ಮುಂದೆ ಹಾಂ ಮುಂದೆ 18ಕ್ಕೆ ಬರ್ರಿ, 19ಕ್ಕೆ ಹೋಗ್ಬೇಡ್ರಿ. 12 ಆದ್ಮೇಲೆ ಬರೋದು ಯಾವ್ದು ರೀ? ಲಕ್ಷ ಕೊಟ್ಟು ಕೇಳ್ರಿ ಹೆಂಗೈತಿ ಹಿಂದಿನ ಹಿರಿಯರ ಪದ್ಧತಿ ಹೆಂಗೈತಿ ಅಂತಂದ್ರೆ 12 ಆದ್ಮೇಲೆ ಬರೋದು 13 ಅಲ್ಲ, 13, 14, 15, 16, 17, 18. ಎಷ್ಟು ರೀ? 13ರಿಂದ 18ರೊಳಗೆ 6 ಅಕ್ಷರ ಬರ್ತಾವಲ್ಲ. ಮೊಟ್ಟ ಮೊದಲಿಗೆ ಬರುವಂಥ ಶಬ್ದ ಯಾವುದು? ಮೊದಲಿಗೆ ಯಾವ ಶಬ್ದ ಬರ್ತದ್ರಿ? 13, 14, 15, 16, 17, 18. ಮೊದಲಿಗೆ ಬರುವುದು ಹದಿ. ಮೊದಲಿಗೆ 13ರಿಂದ 18ಕ್ಕೆ ಬರೋದ್ರೊಳಗಾಗಿ ಮೊದಲಿಗೆ ಬರುವಂಥ ಶಬ್ದ ಹದಿ ಅಂತ ಕರೀತಾರಂದ್ರೆ, ಮನೆಯೊಳಗೆ ಮಗಳಾಗಿರಲಿ ಮಗ ಆಗಿರಲಿ 13ನೇ ವರ್ಷಕ್ಕೆ ಪ್ರಾಯಕ್ಕೆ ಬರ್ತಾರಂತ. ಋತುಮತಿ ಆದ ತಕ್ಷಣ ಸ್ವಾದರ್ಮ ಬಣ್ಣ ಉಗ್ಗಿ ಬಿಡ್ತಿದ್ರು ಇವನ ಪಿಕ್ಸಿಕ್ಕಿಗೆ ಅಂಥೇಳಿ. ಋತುಮತಿ ಆದ ತಕ್ಷಣ ಸೀದಾ ತಾಳಿ ಕಟ್ಟಿಸಿ ಬಿಡೋದು. 18 ವರ್ಷ 4 ಮಕ್ಕಳು ಬಗಲಾಗಿರ್ತಿದ್ವ. ಯಾಕೆ? 18, 21 ಅಲ್ಲ. ಇವತ್ತಿನ ದಿನಮಾನ ಸಹಜ, ಆ ಮಾತು ಬೇರೆ. ಆದ್ರೆ ಆಗಿನ ಸಮಯದೊಳಗೆ ಸಿದ್ದಪ್ಪನಿಗೆ ಯಾವಾಗ ಮನೆಯೊಳಗೆ ತಾಯಿ ಒಂದು ಚಲೋ ಕನ್ಯೆ ತೆಗೆದು ಮದುವೆ ಮಾಡಿಬಿಟ್ರೆ ಮಗನ ಜೀವನ ಚಲೋ ಆಗುತ್ತೆ, ನನ್ನ ತಲೆ ಮ್ಯಾಗನ ಭಾರ ಇಳಿತೈತೆ ಅಂದ್ಲ. ಹಿಂಗೆ ಯಾವಾಗ ಅನ್ಕೊಂಡಂಥ ಸಮಯದೊಳಗೆ ಸಿದ್ದಪ್ಪನ ತನ್ನ ಸಾಶಿವಿ ಕಾಣಿಸ ಸುಖಕ್ಕೆ ಸಾಗದಷ್ಟು ದುಃಖ. ಕಾರಣ ನೆನಪಿರ್ಲಿ ತಾಯಿ, ಒಬ್ಬ ಗಂಡನ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಹೋಗುವಂಥ ಹೆಂಡತಿ ಸಿಗ್ಬೇಕನ್ನಂಗಿತ್ತಂದ್ರೆ ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕಂತ. ಹೆಂಡತಿ ಮನಸ್ಸನ್ನು ಅರ್ಥ ಮಾಡಿಕೊಂಡು ಮಾಡ್ಕೊಂಡು ಹೋಗುವಂಥ ಗಂಡ ಸಿಗ್ಬೇಕನ್ನಂಗಿತ್ತಂದ್ರೆ ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕಂತ. ಪೂರ್ವ ಜನ್ಮದ ಪುಣ್ಯ ಮಾಡಲಾರ್ದ ಯಾವುದೂ ಕೂಡ ನಡೆಯಂಗಿಲ್ಲ. ಕಾರಣ ಏನು ಅಂತಂದ್ರೆ ಒಳ್ಳೆ ಸಂಸಾರ ಜೀವನ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಮಾವಂದ ಭೀಮಣ್ಣ, ಯವ್ವ ನಿನ್ನ ಮಗ ಭಾಳ ಕಠೋರ ಆಗಿಬಿಟ್ಟನ, ಏನು ಹಠ ಹಿಡಿತಾನ ಅದ ಆಗ್ಬೇಕ, ನಿನ್ನ ಮಾತು ಹೇಳಿದ್ರು ಒಪ್ಪಂಗಿಲ್ಲವ. ಕಾರಣ ಏನು ಅಂತಂದ್ರೆ ಗುರುಗಳ ಕಡೆಯಿಂದ ಹೇಳ್ಸನ ಅಂದ. ಗುರುಗಳ ಕಡೆಯಿಂದ ಹೆಸನಂದಾಗ ಸೀದಾ ತಂಗಿ ಅಣ್ಣನಾಗಿರ್ತಕ್ಕಂಥ ಭೀಮಣ್ಣ ಇಬ್ಬರು ಕೊಡ್ಕೊಂಡು ಶಂಕರಲಿಂಗ ಸ್ವಾಮಿಗಳು ಅಂತೇಳಿ ಬಂದು ಗುರುಪಾದಕ್ಕೆ ನಮಸ್ಕಾರ ಮಾಡಿ, ತಾಯಿ ಅಂತಳಿಯಪ್ಪ, ನನ್ನ ಮಗ ನಾಳೆ ತಂದಿಲ್ಲದ ಮಗನಿಗೆ ತಾಯಿ 1-2 ಅಕ್ಕಿ ಕಾಳು ಹಾಕಲಿಲ್ಲ ಅಂತ ತಿಳ್ಕೊಂಡು ನನ್ನ ಹೆಸರಲ್ಲೇ ಮಗ ಅಳೋದು ಬ್ಯಾಡಪ್ಪ. ಕಾರಣ ಏನು ಅಂತಂದ್ರೆ ಬಡವರಾಗಿರಲಿ ಒಟ್ಟಾರೆ ಅವನಿಗೆ ಮದುವೆ ಮಾಡಿ ಸಂಸಾರ ಜೀವನಕ್ಕೆ ಬಿದ್ದ ಅಂತಂದ್ರೆ ಅವನ ಜೀವನ ಅವ್ನು ನೋಡ್ಕೊಂಡು ಹೋಗ್ತಾನೆಪ್ಪ, ಮದುವೆ ಹಾಕಿ ಒಲ್ಲೆ ಅನ್ನಕತ್ತಾನ. ಹೆಂಗಾದ್ರೆ ಮಾಡಿ ನೀವು ಹೇಳ್ಬೇಕಂದಾಗ ಗುರುಗಳಂದ್ರೆ ನಾ ಹೇಳ್ತೀನಿ ಚಿಂತೆ ಮಾಡಬೇಡ್ರಿ ಅಂದ್ರು. ಶಂಕರಲಿಂಗ ಮಹಾಸ್ವಾಮಿಗಳು, ನಿಮ್ಮ ಮಗನಿಗೆ ನಾ ಬುದ್ಧಿವಾದವನ್ನ ಹೇಳ್ತೀನಿ, ಸಂಸಾರ ಜೀವನಕ್ಕೆ ಪಾದಾರ್ಪಣೆ ಮಾಡಕ್ಕೆ ಹೇಳ್ತೀನಿ, ಚಿಂತೆ ಮಾಡ್ಬೇಡ್ರಿ ಅಂತ ತಿಳ್ಕೊಂಡು ಯಾವಾಗಂದ್ರೆ ಆಯ್ತು ಬಿಡ್ರಿ ಅಂತ ತಿಳ್ಕೊಂಡು ನಾಗಮ್ಮ ತಾಯಿ ಗುರುಪಾದಕ್ಕೆ ನಮಸ್ಕಾರ ಮಾಡಿ ಸೀದಾ ಹೊಳ್ಳಿ ತನ್ನ ಮನೆಗೆ ಬರ್ತಾಳೆ. ಬಂದು ಕೂಡಲೇ ಇತ್ತ ಕಡೆಗೆ ಏನಾಯ್ತು ಅಂತಂದ್ರೆ ಯಥಾ ಪ್ರಕಾರವಾಗಿ ಶಂಕರಲಿಂಗ ಸ್ವಾಮಿಗಳ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಸಿದ್ದಪ್ಪ
ಸೇವೆಯನ್ನು ಮಾಡ್ತಾ ನಿತ್ಯಲೂ ಕೂಡ ಕಾಲವನ್ನು ಕಳೀತಾ ಇರಬೇಕಾದ್ರೆ ಒಂದು ದಿವಸ ಸಮಯವನ್ನು ನೋಡಿ ಗುರುಗಳು ಏನು ಮಾಡಿದರು ಅಂತಂದ್ರೆ ಸಿದ್ದಪ್ಪನನ್ನು ಕರೆದ್ರು. ಏತಮ್ಮ ಸಿದ್ದಪ್ಪ ಬಾಯಿಲೆ. ಗುರುಗಳು ಪದಕ್ಕೆ ನಮಸ್ಕಾರ ಮಾಡಿದ. ಯಪ್ಪ ಹೇಳ್ರಿ, ಅಲ್ಲೋ ಎಷ್ಟು ದಿವಸ ಅಂತ ತಿಳ್ಕೊಂಡು ಹಿಂಗೆ ಅಡ್ಡಾಡ್ಕೊಂತ ಹೋಗ್ಯಪ್ಪ, ಮತ್ತು ಚಲೋ ಕನ್ಯೆ ತೆಗೆದು ಮದುವೆ ಆಗ್ಬಿಟ್ರೆ ಚಲೋ ಆಗತ್ತಲ್ಲ. ಮದುವೆ ಆಕೆ ಅಂತಂದ್ರೆ ಕನ್ಯೆ ನೋಡಕ್ಕೆ ನಾ ವ್ಯವಸ್ಥೆ ಮಾಡ್ತೀನಿ ಅಂದಾಗ ಸಿದ್ದಪ್ಪ ಅಂದಯ್ಯಪ್ಪ, ಸಂಸಾರ ಜೀವನ ನಾನು ಅಲ್ಲೇ. ಯಾಕೆ ಸಂಸಾರ ಜೀವನದೊಳಗೆ ಏನೂ ಕೂಡ ಸುಖ ಇಲ್ಲ. ಅದ್ರಾಗ ನಾವು ಅನ್ಕೊಳ್ಳೋದ ಒಂದು ಅದು ಆಗೋದ ಒಂದು ಹೆಂಗೆ ಮಾಡಬೇಕಪ್ಪ ಅಂದಾಗ ಶಂಕರಲಿಂಗ ಮಹಾಸ್ವಾಮಿಗಳು ಮುತ್ತಿನಂಥ ಒಂದು ವಚನವನ್ನು ಹೇಳ್ತಾರೆ, ಒಂದು ಅರ್ಥ ಹೇಳ್ತಾರೆ. ಮದುವೆ ಯಾಕೆ ಆಗ್ಬೇಕಂತ ತಿಳ್ಕೊಂಡು ನೆನಪಿರ್ಲಿವ 12ನೇ ಶತಮಾನದೊಳಗೆ ದಾಶಿಮಯ್ಯ ಅಂತಾಗಿ ಹೋಗುತ್ತಾನೆ. ಆತನ ಮಡದಿ ದುಗ್ಗಳೆ ಬಹಳ ಸುಂದರವಾಗಿರ್ತಕ್ಕಂಥ ಹೆಂಡತಿ ಕುರಿತು ಒಂದು ವಚನ ಬರಿತಾನಂತ. ಎಷ್ಟು ಚಂದ ಅಂತಂದ್ರೆ, ಬಂದುದನ್ನು ಅರಿತು ಬಳಸುವಳು, ಬಂದುದನ್ನು ಪರಿಣಾಮಿಸುವಳು, ಬಂದು ಬಳಗವ ಮರೆಸುವಳು, ದುಗ್ಗಳೆಯ ತಂದು ಧನ್ಯನಾದೆನೋ ರಾಮನಾಥ ಅಂತನಾಥ. ಚಲೋ ವರ್ಣಿಗೆ ಚಲೋ ಕನ್ಯೆ ಸಿಗ್ಬೇಕು. ಹೆಂಗೆ ಸಿಗ್ಬೇಕನ್ನಂಗಿತ್ತಂದ್ರೆ ಹೆಂಗೆ ಸಿಗ್ಬೇಕಂತ, ಹೆಣ್ಣಿಗೆ ಚಲೋ ಗಂಡ ಸಿಗ್ಬೇಕನ್ನಂಗಿತ್ತಂದ್ರೆ ಹೇಮಡ್ಡಿ ಮಲ್ಲಮ್ಮನಂತ, ಹೇಮಡ್ಡಿ ಮಲ್ಲಮ್ಮಗೆ ಸಿಕ್ಕಂತ ಗಂಡ ಸಿಕ್ಕಂಗೆ ಸಿಗ್ಬೇಕಂತ. ಯಾವ ನೆನಪಿರಲಿ, ಮಲ್ಲಮ್ಮ ತಾಯಿಗೆ ಬಂದಷ್ಟು ಕಷ್ಟ ನಿಮಗೆ ಯಾರಿಗೂ ಬಂದಿಲ್ಲ. ಯಾಕಂದ್ರೆ ಮಲ್ಲಮ್ಮ ತಾಯಿ ಪುರಾಣ ಒಂದು ತಿಂಗಳು ಕೇಳಿಬಿಟ್ರಿ, ಮನಸ್ಸು ಮಾಡಿ ಇಡೀ ಚರಿತ್ರೆ ನೀವೆಲ್ಲ ಹೇಳ್ತೀರಿ. ಅಕಸ್ಮಾತಾಗಿ ಹೇಮಡಿ ಮಲ್ಲಮ್ಮ ತಾಯಿ ಸಿಕ್ಕಂಥ ಗಂಡ ನಿಮಗೇನಾರು ಸಿಕ್ಕಿದ್ನಂದ್ರೆ ಸೀದಾ ತವ್ರ ಮನೆಗೆ ಇರ್ತೀವಿ. ನೀವು ಗಂಡ ಮನೆಗೆ ಯಾರು ಇರ್ತಿದ್ದಿಲ್ಲ, ತವ್ರ ಮನೆಗೆ ಫಿಕ್ಸ್. ಯಾಕೆ ಎಷ್ಟು ಕಷ್ಟ ಕೊಡ್ತಾಳ್ರಿ ಅತ್ತಿ. ಗಂಡ ಹುಚ್ಚ ಬರಮರೆಡ್ಡಿ, ಹೆಂಡತಿಗೆ ಏನಂತ ಕರಿಬೇಕನ್ನೋದು ಸಹಿತ ಗೊತ್ತಿಲ್ಲ. ಎಷ್ಟು ಆಶ್ಚರ್ಯ ಅಂತಂದ್ರೆ, ಹೊಸದಾಗಿ ಮಲ್ಲಮ್ಮ ತಾಯಿ ಗಂಡ ಮನೆಗೆ ಬಂದಾಗ ಕೇಳ್ತಾಳ, ಗಂಡ ಮನೆಗೆ ಕಾಲವನ್ನು ಕಳಿಬೇಕಾದ್ರೆ ಗಂಡ ಬರಮರೆಡ್ಡಿ ಅಂತಾನಂತ. ನಿನಗೆ ಅವ್ವ ಅನ್ಲು, ಅಕ್ಕ ಅನ್ಲು, ತಂಗಿ ಅನ್ಲು, ತಾಯಿ ಅನ್ಲು, ಏನನ್ಲಂದಾಗ ಮಲ್ಲಮ್ಮ ತಾಯಿ ಅಂತಾಳೆಯಪ್ಪ, ನಾನು ನಿನಗೆ ಅವ್ವನೂ ಅಲ್ಲ, ಅಕ್ಕನೂ ಅಲ್ಲ, ತಾಯಿನೂ ಅಲ್ಲ, ತಂಗಿನೂ ಅಲ್ಲ, ನಿನ್ನ ಮಳದಿ, ನಿನ್ನ ದಾಶಿ, ನಿನ್ನ ಪಾದದ ಸೇವಕಿ, ನನಗೆ ಸೇವಕಿ ಅಂತ ಕರೀರಿ, ದಾಶಿ ಅಂತ ಕರೀರಿ, ಅಟ್ಟ ನನ್ನ ಜೀವನ ಅನ್ಲಕ್ಕಿ. ಈಗಿನ ಮಂದಿ ಯಾರು ದಾಶಿ ಅಂದ್ರೆ ಯಾಶನ ಹಾಕರವೆಲ್ಲಾರ. ಇವತ್ತಿನ ದಿನಮಾನ ಬೇರೆ, ಅವನ್ನ ಸೊಟ್ಟು ಮಾಡ್ತಾರೆ ಬಾಯಿನ ಅಲ್ಲ. ಆದರೆ ಆಶ್ಚರ್ಯ ಏನು ಅಂತಂದ್ರೆ, ಹಿಂಗೆ ಯಾವಾಗ ಅಂದ್ರೆ ಅಂದ್ಕೊಳ್ಳಿ ಗುರುಗಳು ಹೇಳ್ತಾರೆ, ಎಷ್ಟು ಅದ್ಭುತ ಐತೆ ಅಂತಂದ್ರೆ, ತಾಯಿ ಬಂದುದನ್ನು ಅರಿತು ಬಳಸುವಳು, ಬಂದುದನ್ನು ಪರಿಣಾಮಿಸುವಳು, ಬಂದು ಬಳಗವ ಮರೆಸುವಳು. ಯಾರು? ಮನೆಯೊಳು ಬಂದಿರತಕ್ಕಂಥ ಮಡದಿ 3 ಮಾಡ್ತಾಳಂತ. ದಾಶಿಮಯ್ಯ ಮನ್ಯಾಗ ತಂದೆ ತಾಯಿಗಳಂದ್ರಂತ, ಹಿಂಗಪ್ಪ ಮತ್ತು ಮದುವೆ ವಯಸ್ಸು ಬಂದಿದೆ, ನೀನು ಕನ್ಯೆ ತೆಗೆದು ಮದುವೆ ಮಾಡ್ತೀವಿ ಅಂಥೇಳಿ. ಕನ್ಯೆ ತೆಗೆದು ಮದುವೆ ಮಾಡ್ತೀವಿ ಅಂದಾಗ ದಾಶಿಮಯ್ಯ ಅಂದ, ನೀವೇನ ಕನ್ಯೆಯನ್ನು ನೋಡುವಂಥ ಅವಶ್ಯಕತೆ ಇಲ್ಲ, ನನಗೆ ಬೇಕಾಗಿರ್ತಕ್ಕಂಥ ಕನ್ಯೆಯನ್ನು ನಾನು ನೋಡ್ಕೊಂಬರ್ತೀನಿ. ಲಕ್ಷ ಕೊಟ್ಟಿಗೆರು ದುಗ್ಗಳಿಗೆ ಬಂದಂಥ ಪರೀಕ್ಷೆ ನಿಮಗೆ ಯಾರಿಗೂ ಕೂಡ ಒಡ್ಡಿಲ್ಲ. ಆ ರೀತಿಯಾಗಿರ್ತಕ್ಕಂಥವ್ರು ಈಗ ಯಾರೂ ಇಲ್ಲ. ಒಬ್ಬ ಚಲೋ ಹೆಣ್ಣಿಗೆ ಚಲೋ ಗಂಡ ಸಿಗ್ಬೇಕನ್ನಂಗಿತ್ತಂದ್ರೆ ಪೂಜೆ ಪುಣ್ಯ ಮಾಡಿರ್ಬೇಕಂತ ಹೆಂಗೆ ಕರೀತಾರಲ್ಲ. ಗುರುಗಳಾಗಿರ್ತಕ್ಕಂಥ ಶಂಕರಲಿಂಗ ಮಹಾಸ್ವಾಮಿಗಳವರು ಸಿದ್ದಪ್ಪನಿಗೆ ಹೇಳಲಿಕ್ಕತ್ರು, ತಮ್ಮ ಹಿಂಗೈತೆ ಅಂತ ಹೇಳಿ. ದಾಶಿಮಯ್ಯನಿಗೆ ಯಾವಾಗ ಮದುವೆ ಆಗ್ಬೇಕಂತ ತಿಳ್ಕೊಂಡು ಹೇಳಿದಾಗ ನಾನು ಬೇಕಾಗಿರ್ತಕ್ಕಂಥ ಕನ್ಯೆ ನಾನು ನೋಡ್ಕೊಂಡು ಬರ್ತೀನಿ ಅಂದಾಗ ಲಕ್ಷ ಕೊಟ್ಟು ಕೇಳ್ರಿ ಎಷ್ಟು ಮಜೆ ಪರೀಕ್ಷೆ ಮಾಡ್ತಾನಂತಂದ್ರೆ, ದಾಶಿಮಯ್ಯ ಕನ್ಯೆ ನೋಡಕ್ಕೆ ಹೊಂಟಾನ. ಕನ್ಯೆ ನೋಡಕ್ಕೆ ಹೋಗ್ಬೇಕಾದ್ರೆ ಬರೇ ಕೈಲಿ ಹೋಗಲಿಲ್ಲ. ಏನು ಒಯ್ದ? ಒಂದು ಕಬ್ಬು ಹೊರಿ ತೊಗೊಂಡ, ಒಂದು ಕಬ್ಬಿನ ಹೊರಿ, ಒಂದಿಷ್ಟು ಅಕ್ಕಿ, ಅದರೊಳಗೆ ಒಂದಿಷ್ಟು ಉಸು ಕುಡಿಸ್ಕೊಂಡು ಗಂಟು ಕಟ್ಕೊಂಡು ಸೀದಾ ಕನ್ಯೆ ನೋಡಕ್ಕೆ ಹೊಂಟ. ಲಕ್ಷ ಕೊಟ್ಟು ಕೇಳ್ರಿ, ನಿಮ್ಗೆ ಯಾರಿಗೂ ಇಂಥ ಪರೀಕ್ಷೆ ಬಂದಿಲ್ಲ. ಅವಾಗ ಹೆಂಗೆ ಪರೀಕ್ಷೆ ಮಾಡ್ತಿದ್ರು ಅಂತಂದ್ರೆ, ರೂಪ ನೋಡ್ತಿದ್ದಿಲ್ಲ, ಸೌಂದರ್ಯ ನೋಡ್ತಿದ್ದಿಲ್ಲ, ಗುಣ ನೋಡ್ತಿದ್ರು. ಯಾಕೆ? ಶಾಶ್ವತವಾಗಿ ಸಾಯುತನ ಬರುವುದು ಯಾವುದಂದ್ರೆ ಗುಣ ಅಂತ ಕರೆದಾರೆ. ಗುಣ ಅದು ಹೇಗೆ ಏನನ್ನು ಅಂತ ನಾಳೆ ಹೇಳ್ತೀನಿ, ಸಮಯ ಬರ್ತೀನಿ ನಾಳೆಗೆ. ಅದು ಆಶ್ಚರ್ಯ ಏನು ಅಂದ್ರೆ, ಯಾವಾಗ ಹಿಂಗೆ ಕನ್ಯೆ ನೋಡಕ್ಕೆ ಬಂದ ತಕ್ಷಣ ಹೊಕ್ಕಿದ್ದ, ಏನರಪ್ಪ ನಿಮ್ಮ ಮನೆ ಕನ್ಯೆ ಅದಾವೇನ್ರಿ? ಅದಾವ, ತೋರಿಸ್ತೀರೇನ್ರಿ? ಮತ್ತು ಕನ್ಯೆ ಇರ್ದ ತೋರಿಸ್ತಿದ್ರು, ನೋಡ್ತಿದ್ದ. ಹುಡುಗ ಚಲೋ ಅದನ್ನು ಮದುವೆ ಮಾಡ್ಕೊ ಅಂತ ಅನ್ನೋದ್ರೊಳಗೆ ಅವ ಅಂತಿದ್ದ, ನಾ ತಂದ ಅಕ್ಕಿ ಒಳಗೆ ಅನ್ನ ಮಾಡಿ ಊಟ ಮಾಡಿಸಿದ್ರೆ ನಾ ಮದುವೆ ಹಾಕೇನಿ, ನೀವು ಬೆಳ್ಳಿ ಬೇಡ, ರೊಕ್ಕ ಬೇಡ, ಏನೂ ಬೇಡ, ನಾ ತಂದ ಅಕ್ಕಿ ಒಳಗೆ ಅನ್ನ ಮಾಡಿ ಊಟ ಮಾಡಿಸ್ಬೇಕು. ಮತ್ತು ಅಕ್ಕಿ ಇಡ್ದ ಅನ್ನ ಮಾಡಕ್ಕಪ್ಪ ಕೊಡು, ಯಾರು ಬೇಡ ಅಂತ ನೀ ಹೆಂಗೆ ಹೇಳ್ತಿ? ಅದಕ್ಕೇನು ಚಲೋ ನನ್ನ ಮಗಳು ಅನ್ನ ಮಾಡ್ತಾಳೆ. ಲಕ್ಷ ಕೊಟ್ಟು ಕೇಳ್ರಿ, ಆಶ್ಚರ್ಯ ಏನು ಅಂದ್ರೆ, ದಾಶಿಮಯ್ಯ ತೊಗೊಂಡು ಬಂದ ಅಕ್ಕಿ ಒಳಗೆ ಹರಳಿದ್ದುವ. ದಾಶಿಮಯ್ಯ ಹೇಳ್ತಾನೆ, ಇದ್ರಾಗಿನ್ನ ಹರಳನ್ನು ಆರಿಸಂಗಿಲ್ಲ, ನೀರು ಹಾಕಂಗಿಲ್ಲ, ಅನ್ನ ಮಾಡಿ ಉಣಿಸ್ಬೇಕಂದವ. ನೀವು ಯಾರು ಅನ್ನ ಮಾಡಿರಿ? ನೀವು ನೀರು ಹಾಕ್ಲಾರ್ದು ಅನ್ನ ಮಾಡ್ತೀರಿ? ಹ್ಞೂರನ್ರಿ ಇಲ್ಲಾಡ್ರಿ ನಮ್ಗೆ ತಲೆ ಕೆಟ್ಟಿರ್ಬೇಕಾ, ಅದಕ್ಕೆ ಹಂಗೆ ಕೇಳ ಬಂದಿದ್ದೀರಿ ನೀವು ಅಲ್ಲ.
ಅಡಿಗೆ ಆಗ್ಬೇಕನ್ನಂಗಿತ್ತಂದ್ರೆ, ಅನ್ನ ಆಗ್ಬೇಕನ್ನಂಗಿತ್ತಂದ್ರೆ ನೀರು ಅವಶ್ಯವಾಗಿ ಬೇಕು, ಹೌದ್ರಿ? ಆದ್ರೆ ವಿಶೇಷ ಏನು ಅಂತಂದ್ರೆ, ಇವನು ಆರಿಸ್ಲಾರ್ದಂಗೆ ಏನು ಅನ್ನ ಮಾಡ್ಬೇಕಂತ ತಿಳ್ಕೊಂಡು ಹೇಳಿದ ತಕ್ಷಣ ಎಲ್ಲರೂ ಅಂದ್ರೆ ತಮ್ಮ ನಮ್ಮ ಮನೆ ಕನ್ಯೆ ಎಲ್ಲ ಮುಂದಿನ ಮನೆ ಹೋಗನ್ನಕತ್ರ. ಅವರು ಒಂದಲ್ಲ ಎರಡಲ್ಲ 10 100 ಕನ್ಯೆ ನೋಡ್ತಾನೆ. ಕನ್ಯೆ ಮನ್ಸಿಗೆ ಬರ್ತೈತಿ, ಕನ್ಯೆ ಮನ್ಸಿಗೆ ಬರ್ದಲ್ಲ, ಶಾಶ್ವತವಾಗಿ ಸಾಯೋ ತನಕ ಹೊಂದ್ಕೊಂಡು ಹೋಗೋದಲ್ಲ ಜೀವನ. ಅದನ್ನು ನೋಡ್ಬೇಕಂತ ತಿಳ್ಕೊಂಡು ತಂದು ಅಕ್ಕಿ ಒಳಗೆ ಹಳ್ಳ ಆರ್ಸಂಗಿಲ್ಲ, ನೀರು ಹಾಕಂಗಿಲ್ಲ, ಅನ್ನ ಮಾಡ್ಬೇಕಂತ ತಿಳ್ಕೊಂಡು ಹೇಳಿದಾಗ ಎಲ್ಲ ನೋಡ್ಕೊಂತ ಕೊನೆಗೆ ಬಂದಿದ್ದು ಎಲ್ಲಿಗೆ ಅಂದ್ರೆ ದುಗ್ಗಳಿಗೆ. ಗಬ್ಬೂರು ಅಂತ ಬರ್ತದೆ, ಗಬ್ಬೂರು, ಅದೇ ಸುರ್ಪುರ ಶಾಪುರ ಅಂತೇಳಿ. ಗಬ್ಬೂರಿಗೆ ಯಾವಾಗ ಬಂದಂಥ ಸಮಯದೊಳಗೆ ದುಗ್ಗಳಿನ ನೋಡಿದ. ದುಗ್ಗಳಿನ ನೋಡಿ ಅಲ್ಲಿ ಏನು ಹೇಳಿದ್ದ, ಇಲ್ಲಿ ಅದನ್ನ ಹೇಳಿದ. ದುಗ್ಗಳೆ ಬಹಳ ತಾಳ್ಮೆವಂತ ಹೆಣ್ಮಗಳು, ಸಮಾಧಾನವಂತ ಹೆಣ್ಮಗಳು, ದುಡುಕಿ ಮಾತಾಡ್ತಿದ್ದಿಲ್ಲ. ಆ ಹೆಣ್ಮಗಳಂದು, ಸರಿ ಹಂಗಾರೆ ನೀವು ತಂದು ಅಕ್ಕಿ ಒಳಗೆ ಅನ್ನ ಮಾಡಿ ಉಣಿಸ್ತೀನಿ, ನನಗೊಂದು ವಾರ 15 ದಿವಸ ಸಮಯ ಬೇಕು. ಒಂದು ವಾರ ಅಲ್ಲ, 1 ತಿಂಗಳು ತೊಗೊಂಡವ ಆತ ಹೇಳ್ಯಾನ. ಏನಂತಂದ್ರೆ ಅಕ್ಕಿ ಒಳಗಿರ್ತಕ್ಕಂಥ ಹಳ್ಳು ಏನದವಲ್ಲ, ಹಳ್ಳು ಆರ್ಸಂಗಿಲ್ಲ, ನೀರು ಹಾಕಂಗಿಲ್ಲ, ಅನ್ನ ಮಾಡಿ ಉಣಿಸ್ಬೇಕು. ದುಗ್ಗಳೆ ಯಾವಾಗ ಸರಿ ಅಂತ ತಿಳ್ಕೊಂಡು ಅಕ್ಕಿ ಎಸ್ಕೊಂಡ್ಲ. ಅಕ್ಕಿ ಅಷ್ಟೇ ಸುಳಲ್ಲವ, ಆತನ ಕಬ್ಬಿನ ಹೊರೆ ತೊಗೊಂಡು ಬಂದಲ್ಲ, ಕಬ್ಬಿನ ಹೊರೆ ಸಮೇತವಾಗಿ ಅಕ್ಕಿ ಗಂಟು ಕೊಟ್ಟ. ಅಕ್ಕಿ ಗಂಟನ್ನು ಕೊಟ್ಟಂಥ ಸಮಯದೊಳಗೆ ಆಶ್ಚರ್ಯ ಏನು ಅಂತಂದ್ರೆ, ನೀರು ಹಾಕಬೇಡಂತ ಹೇಳ, ಅದ್ರೊಳಗೆ ಹಳ್ಳು ಆರಿಸ್ಬೇಡಂತ ಹೇಳ, ಹೌದಾ? ಈ ಮತ್ತು ಉಸುಗು ಹಳ್ಳು ಕುಡ್ಯಾವ, ಮತ್ತು ಅವ್ನು ಹೆಂಗೆ ತೊಗೊತೀರಿ ನೀವು? ಈ ಕಬ್ಬಿನ ರಸವನ್ನು ತೆಗೆದಾಗ ಮ್ಯಾಲೇನು ಬರ್ತಲ್ಲ, ಅದಕ್ಕೆ ಏನಂತೀರಿ? ಬುರುಗ. ಮ್ಯಾಲಿನ ಬುರುಗ್ ಬರ್ತಲ್ಲ, ಕಬ್ಬಿನ ರಸ ತೆಗೆದಾಗ. ಕಬ್ಬಿನ ಹಾಲು ತೆಗೆದಾಗ ಮ್ಯಾಲಿನ ಬುರುಗ್ ಬರ್ತಲ್ಲ. ದೊಗ್ಗಳಿ ಎಷ್ಟು ಜಾಣೆ ಅಂತಂದ್ರೆ, ಆತ ಹೇಳಿದ್ದ ಕಬ್ಬಿನ ಹಾಲಿನೊಳಗೆ ಹಾಕಿ ತೆಗಿಬೇಡಂತ ಹೇಳಿಲ್ಲ, ನೀರು ಹಾಕ್ಬೇಡಂತೆ. ಆಶ್ಚರ್ಯ ಏನು ಅಂತಂದ್ರೆ, ದುಗ್ಗಳೆ ಆ ಹಾಲಿನೊಳಗೆ ಯಾವಾಗ ತಂದಂಥ ಅಕ್ಕಿಯನ್ನು ಹಾಕಿಲ್ಲ, ಅದರೊಳಗಿರ್ತಕ್ಕಂಥ ಹಳ್ಳೆಲ್ಲ ಕೆಳಗೆ ಉಳ್ಕೊಂಡ್ವ, ಅಕ್ಕಿ ಮಾತ್ರ ಮ್ಯಾಲ ಬುರುಗನ್ಯಾಗ ಬಂದು ಅವನ ಅಕ್ಕಿ ತಗೊಂಡ್ಲ. ಕಬ್ಬಿನ ಹಾಲಿನಾಗ ಹಾಕಬೇಡ ಅಂತೇಳಿಲ್ಲ, ಜಾಣತನ. ಬಂದುದನ್ನು ಅರಿತು ಬಳಸುವಳು, ಬಂದುದನ್ನು ಪರಿಣಾಮಿಸುವಳು. ಆತ ಅನ್ನ ಮಾಡ್ಬೇಕಾದ್ರೆ ನೀರು ಹಾಕಬೇಡ ಅಂತ ಹೇಳಿ ತಂಗದು ಏನು ಹಾಕ್ಬೇಕ? ನೆನಪಿರಲಿ ತಾಯಿ, ನಿಮ್ಮ ಮನ್ಯಾಗಿನ ಲೋಟ, ನಿಮ್ಮ ಮನ್ಯಾಗಿನ ಚೆರಿಗೆ, ನಿಮ್ಮ ಮನ್ಯಾಗಿನ ಪೂಜಾ ತಾಮ್ರ ಚೆರಿಗೆ, ನಿಮ್ಮ ಮನ್ಯಾಗ ನೀರು ತುಂಬಿಕೊಂಡು ಬಂದಾಗ ನೀರೇ ಆಗಿರ್ತೈತಿ. ವೀರಭದ್ರೇಶನ ಗದ್ದಿಗೆ ಮುಟ್ಟಿತು ಅಂತಂದ್ರೆ ಅದಕ್ಕೆ ನೀವು ಏನಂತೀರಿ? ತೀರ್ಥ ಅಂತ ಕರಿತೀರಿ. ಅಕಸ್ಮಾತಾಗಿ ಸುಮ್ಮನಂಗೆ ಮನೆ ಗುರುಗಳು ಬಂದರು ಅಂತಂದ್ರೆ ಒಂದು ಚೆರ್ಗಿ ಪಾದ ಮುಟ್ಟಿಸಿ ಹಿಂಗೆ ತೆಗೆದ್ರಿ ಅಂತಂದ್ರೆ ಏನಂತೀರಿ? ಅದಕ್ಕೆ ಪಾದುದಕ ಅಂತ ಕರಿತೀರಿ, ಧೂಳು ಪಾದುದಕ ಅಂತ ಕರಿತೀರಿ, ಕ್ರಿಯಾ ಪಾದುದಕ ಅಂತ ಕರಿತೀರಿ, ಲಿಂಗ ಪಾದುದಕ ಅಂತ ಕರಿತೀರಿ, ಜಂಗಮ ಪಾದುದಕ ಅಂತ ಕರಿತೀರಿ. ನಿಮ್ಮ ಕೈಯಾಗಿದ್ದಾಗ ನೀರಾಗಿದ್ದು ಗುರುವಿನ ಪಾದ ಮುಟ್ಟಿದ ತಕ್ಷಣ ಇಷ್ಟೆಲ್ಲ ಹೆಂಗೆ ಬದಲಾಗತ್ತಲ್ಲ ದುಗ್ಗಳಿ ಅಂದ್ಕೊಂಡ್ಲು. ಹೆಂಗೂ ನಾನು ನಿನ್ನ ಕೈ ಹಿಡಿದು ನನ್ನ ಬಳಿಕ ನಿನ್ನ ಪಾದುದಕ್ಕನೇ ಇಲ್ಲ ಅಂತ ತಿಳ್ಕೊಂಡು ಆತನ ಪಾದುದಕ್ಕನ್ನು ತೆಗೆದುಕೊಂಡು ಅನ್ನ ಮಾಡ್ತಾಳ. ಅನ್ನ ಮಾಡಿ ಉಣಿಸಿದಾಗ ದಾಶಿಮಯ್ಯ ಅಂತ ಏನಂತ? ಬಂದುದನ್ನು ಅರಿತು ಬಳಸುವಳು, ಬಂದುದನ್ನು ಪರಿಣಾಮಿಸುವಳು, ಬಂದು ಬಳಗವ ಮರೆಸುವಳು. ಕೆಲವೊಂದು ಸಮಯದೊಳಗೆ ಹೆಣ್ಮಕ್ಳು ಹ್ಯಾಂಗಿರ್ಬೇಕಂತಂದ್ರೆ 6 ಗುಣಗಳು ನಿಮ್ಮಲ್ಲಿ ಅದಾವಂತ. ಅದಕ್ಕೆ ಮನೆಗೆ ನೀವೇ ಭೂಷಣ ಅಂತ ಕರೆದಾರ. ಗಣಮಕ್ಕಳ ಭೂಷಣ ಅಂದಿಲ್ಲ, ಹೆಣ್ಮಕ್ಳ ಭೂಷಣ ಅಂದಾರ. ಗೃಹಿಣಿ ಗ್ರಹ ಮುಶ್ಚತಿ. ಹೆಂಗ? ಕಾರ್ಯೇಶು ಮಂತ್ರಿ, ಕರುಣೇಶು ದಾಶಿ, ಶಯನೇಶು ರಂಭ, ಭೋಜೇಶು ಮಾತಾ, ಕಾರ್ಯಾನುಕೂಲೆ, ಕ್ಷಮಯಾ ದರಿತ್ರಿ. 6 ಗುಣಗಳು ನಿಮ್ಮಲ್ಲಿ ಅದಾವ, ಹೌದ್ರಿ? ಕಾರ್ಯೇಶು ಮಂತ್ರಿ, ಗಂಡ ಏನೋ ಒಂದು ಕಾರ್ಯವನ್ನು ಮಾಡ್ಬೇಕಾದ್ರೂ ಕೂಡ ಹೆಂಡತಿ ಹೇಳಿ ಮಾಡುವಂಥದ್ದು ಪದ್ಧತಿ ಐತಿ. ಹಿಂಗೆ ನಾವೊಂದು ಉದ್ಯೋಗ ಮಾಡಕತ್ತೀನಿ, ಅಥವಾ ಒಂದು ವ್ಯಾಪಾರ ಮಾಡಕತ್ತೀನಿ, ಅಥವಾ ಒಂದು ದುಕಾನ್ ತೆಗಿಯಕತ್ತೀನಿ, ಹಿಂಗೈತಿ ಅಂತ ತಿಳ್ಕೊಂಡು ಹೇಳಿದಾಗ ಅಲ್ಲಿ ತೋರಿ ಅದು ಲಾಭರಾಗಲಿ ನಷ್ಟರಾಗಲಿ ಸಹಜ ಇರೋದ ನಿಮ್ಮ ಹಿಂದೆ ನಾ ಇರ್ತೀನಿ ತೋರಿ ಅಂತ ತಿಳ್ಕೊಂಡು ನೀವು ಒಂದು ಮಾತಂದ್ರಿ ನಿಮ್ಗೇನು 10 ಪಟ್ಟು ಮುಂದೆ ಹೋಗಿರ್ತಾನಂತ. ಯಾಕೆ? ಮಂತ್ರಿ ಹಂಗೆ ಸಲಹೆ ಕೊಡ್ಬೇಕಂತ. ಕಾರ್ಯೇಶು ಮಂತ್ರಿ, ಕರುಣೇಶು ದಾಶಿ. ಕರುಣೆಯೊಳಗೆ ದಾಶಿ ಥರ ಇರ್ಬೇಕಂತ. ಇವತ್ತಿನ ಮಂದಿಯೆಲ್ಲ ಯಾಶಾಗ್ಯಾರವ್ವ. ಭೋಜೇಶು ಮಾತಾ, ಗಂಡನಿಗೆ ಊಟ ಮಾಡಿಸುವಂಥ ಸಮಯದೊಳಗೆ ಯಾವ ಸ್ಥಾನದೊಳಗೆ ಕುಂತು ಊಟ ಮಾಡಿಸ್ಬೇಕಂತಂದ್ರೆ ತಾಯಿ ಸ್ಥಾನದೊಳಗೆ ಕುಂತು ಊಟ ಮಾಡಿಸ್ಬೇಕಂತ. ಭೋಜೇಶು ಮಾತಾ ಹೋಗ್ಯಾರ, ಈಗ ಎಲ್ಲರೂ ಭೋಜೇಶು ಭೂತ ಆಗ್ಯಾರ. ಇದು ಇವತ್ತಿನ ದಿನ ಆ ಮಾತು ಬೇರೆ. ಕಾರಣ ಏನು ಅಂದ್ರೆ 6 ಗುಣಗಳು ಇರೋದ್ರಿಂದ ನಿಮ್ಗೆ ತಾಯಿ ಅಂತ ಕರೆದಾರ, ದೊಡ್ಡವರು ಅಂತ ಏನು ಕರೆದಾರಲ್ಲ. 6 ಗುಣಗಳು ಹೆಂಗೆ ಏನು ಅನ್ನುವಂಥದ್ದನ್ನು ಆಶ್ಚರ್ಯ ಏನು ಅಂತಂದ್ರೆ, ಗುರುಗಳಾಗಿರ್ತಕ್ಕಂಥ ಶಂಕರಲಿಂಗ ಮಹಾಸ್ವಾಮಿಗಳು ಯಾವಾಗ ಸಿದ್ದಪ್ಪನಿಗೆ ಮದುವೆ ಆಗುವಂಥ ವಿಚಾರವನ್ನು ಹೇಳಲಿಕ್ಕತ್ತಾರೆ. ತಮ್ಮ ಸಂಸಾರ ಜೀವನಕ್ಕೆ ಪಾದಾರ್ಪಣೆ ಮಾಡಲಿಕ್ಕೆ ಬೇಕು. ಆಶ್ರಮದೊಳಗೆ 4 ಆಶ್ರಮಗಳದಾವ. ಯಾವುದು? ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಹೇಳಿ
ಧನ್ಯೋ 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 ಗೃಹಸ್ಥ ಆಶ್ರಮ ಅಂತ ಕರೆದ್ರಂದ ಬಳಿಕ ಒಬ್ಬ ಸಾಧು ಯೋಗಿ ಸತ್ಪುರುಷ ಹುಟ್ಟಿದ್ದು ಕೂಡ ಗೃಹಸ್ಥ ಮನೆಯೊಳಗೆ, ವೀರ ಧೀರ ಶೂರ ಹುಟ್ಟಿದ್ದು ಗೃಹಸ್ಥ ಮನೆಯೊಳಗೆ, ರೈತ ಹುಟ್ಟಿದ್ದು ಗೃಹಸ್ಥ ಮನೆಯೊಳಗೆ, 84 ಲಕ್ಷ ಜೀವರಾಶಿ ಹುಟ್ಟಿದ್ದು ಕೂಡ ಗೃಹಸ್ಥ ಆಶ್ರಮದೊಳಗೆ ತಮ್ಮ ಸಂಸಾರ ಜೀವನ ಪಾಲನೆ ಮಾಡ್ಬೇಕಂದಾಗ ಗುರುಗಳು ಮಾತಿಗೆ ಬೆಲೆ ಕೊಡ್ತಾನೆ. ಕೇಳ್ತಾನೆ ಸಿದ್ದಪ್ಪಯ್ಯಪ್ಪ, ಮತ್ತು ಸಂಸಾರ ಜೀವನದೊಳಗೆ ಏನಾದರೂ ತೊಂದರೆಗಿಂದ್ರೆ ಬಂದರೆ ಹೆಂಗ ಅಂಥೇಳಿ. ಆವಾಗ ಗುರುಗಳು ಹೇಳ್ತಾರೆ, ತಮ್ಮ ಆ ತೊಂದರೆಗಿಂದ್ರೆ ಬಂದರೆ ಜೀವನ ಹೆಂಗೆ ಇರ್ತನ್ನೋದನ್ನು ನಾಳಿನ ದಿವಸ ನಿನಗೆ ತಿಳಿಸ್ತೀನಿ ಅಂಥೇಳಿ. ನೆನಪಿರ್ಲಿವ ಲಕ್ಷ್ಯ ಕೊಟ್ಟು ಕೇಳ್ರಿ. ನಿಮ್ಮ ತಲೆ ಮ್ಯಾಗ ಮದುವೆ ಒಳಗೆ ಹಾಕ್ತಾರಲ್ಲ ಅವಕ್ಕೆ ಏನಂತ್ರಿ ಈ ಕಡೆ ಏನು ಹಾಕ್ತಾರೆ ನಿಮ್ಮ ತಲೆ ಮ್ಯಾಗ ಏನು ರೀ ಹಾಕ್ಕೊಂಡ್ರಿ? ಹ್ಞೂ ಮದುವೆ ಒಳಗೆ ಶ್ರೀಮಂತ ತಲೆ ಮ್ಯಾಗ ಏನು ಹಾಕ್ತಾರೆ ನಿಮಗೆ? ಹಾಂ, ಭಾಷಿಂಗ. ನಮ್ಮ ಕಡೆಗೆ ದಂಡಿ ಅಂತ ಕರೀತಾರೆ, ಈ ಕಡೆ ಏನಂತೀರವ ಏನು ರೀ? ಹೌದಲ್ರಿ, ದಂಡಿ ಅಂತ ದಂಡಿ ಹಾಕ್ತಾರಲ್ರಿ. ನೆನಪಿರಲಿ, ನಮಗೆ ಯಾಕೆ ಹಾಕಂಗಿಲ್ಲ ದಂಡಿ, ನಿಮ್ಗೆ ಯಾಕೆ ಹಾಕ್ತಾರೆ? ನಮಗೆ ಕೊಟ್ರೆ ನಾವು ಹಾಕ್ಕೊಳ್ಳೋರೇವ್ವ, ಅದು ಹೆಂಗೆ ಬರ್ತಾಯಪ್ಪ? ಹಂಗಲ್ಲ, ಹೌದಲ್ಲ? ನೆನಪಿಲ್ಲ, ಲಕ್ಷ ಕೊಟ್ಟು ಕೇಳ್ರಿ. ನಿಮ್ಮ ತಲೆ ಮ್ಯಾಗ ದಂಡಿ ಹಾಕ್ತಾರಲ್ಲ, ಮದುವೆಯೊಳಗಿರಲಿ ಶ್ರೀಮಂತದೊಳಗಿರಲಿ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರು ಕೂಡ ತಲೆ ಮ್ಯಾಗ ದಂಡಿ ಹಾಕುವಂಥ ಉದ್ದೇಶ ಏನು? ನಿಮ್ಗೆ ಯಾಕೆ ದಂಡಿ ಹಾಕ್ತಾರ? ನಂತರ ಹಣಿ ಮ್ಯಾಗ ಕುಂಕುಮ ಕೊಟ್ಟಾರ. ಆವಾಗಿನ ಮಂದಿ ಕುಂಕುಮ ಎಷ್ಟು ದೊಡ್ಡ ಹಚ್ಕೊತಿದ್ರು, ಈಗಿನ ಮಂದಿ ಏನು ಹಚ್ಕೊಳಕತ್ತಾರ? ಹಣಿ ಮ್ಯಾಗ ಕುಂಕುಮ ಹಾಕದ. ಮೂಗಿನ್ಯಾಗ 5 ಮುತ್ತಿನ ಮುಗುತಿ ಕೊಟ್ಟಾರ. ಮುಗುತಿ ಎದ ಕೊಟ್ಟಾರ? ಉಡಿ ಯಾಕೆ ತುಂಬ್ತಾರ? ಕಾಲೊಳಗೆ ಕಾಲುಂಗರ ಯಾಕೆ ಇಟ್ಟಾರ? ಮುಡಿಯೊಳಗೆ ಹೂವು ಯಾಕೆ ಇಟ್ಟಾರ ಅನ್ನುವಂಥದ್ದನ್ನು ನಿಮ್ಮ ಕೊಳ್ಳಿಗೆ ತಾಳಿ ಕಟ್ತಾರೆವ. ಮನಸ್ಸು ಮಾಡಿದ್ರೆ ಹಣಿ ಕಟ್ಬೋದಾಗಿತ್ತು, ಮಣಕೈ ಕಟ್ಬೋದಾಗಿತ್ತು, ಮಣಕಾಲಿ ಕಟ್ಬೋದಾಗಿತ್ತು, ನಿಮ್ಮ ಕುತ್ತಿಗೆ ತಾಳಿ ಕಟ್ತಾರ. ಅದು ಒಂದು ತವರು ಮನೆಯವ್ರದ್ದೊಂದು, ಒಂದು ಗಂಡ ಮನೆಯವ್ರದ್ದು, 2 ಮನೆಯವ್ರು ತಾಳಿ ಕೊಡ್ತಾರೆ. ಎದಕ್ಕೆ? ಜೊತೆಗೆ ಮದುಮಗನಿಗೆ ಬಾಶಿಂಗ ಕಟ್ಟುತ್ತಾರೆ. ಆ ಬಾಶಿಂಗಕ್ಕೆ 2 ಗೊಂಡೆ ಯಾಕೆ ಅದಾವ? ಕೈಯಾಗ ಕಾಯಿ ಯಾಕೆ ಕೊಡ್ತೀರಿ ಎನ್ನುವಂಥ ವಿಚಾರವನ್ನು ನಾಳಿನ ದಿವಸ ಶಂಕರಲಿಂಗ ಸ್ವಾಮಿಗಳವರು ಸಿದ್ದಪ್ಪನಿಗೆ ಮದುವೆ ಕಾರ್ಯಕ್ರಮ ತಿಳಿಸ್ತಾರೆ ಅನ್ನುವಂಥ ವಿಚಾರ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಪಡುತ್ತೆ. ನಾಳಿನ ದಿವಸ ಏನೈತವ? ಏನೈತೆ ನಾಳೆ? ಯಾರ್ದು? ನಂದ? ಯಾರ್ದ್ರಿ? ಹಾಂ, ಅಂತ ಒಟ್ಟು ಎಲ್ಲರೂ ಎಚ್ಚರ ಇದೀರಿ. ಕಥಾನಾಯಕನಾಗಿರ್ತಕ್ಕಂಥ ಸಿದ್ದಪ್ಪ ಮಹಾರಾಜರ ಮದುವೆ. ಅವರ ಕನ್ಯೆ ಯಾವರು ಅಂತಂದ್ರೆ, ಇದು ಇಂಡಿ ತಾಲೂಕು ಮಸಳಿ ಗ್ರಾಮದ ದೇವಮ್ಮ ಅಂತಕ್ಕಂಥ ಕನ್ಯೆಯನ್ನು ನೋಡಿ ಫಿಕ್ಸ್ ಮಾಡ್ತಾರೆ. ಗುರುಗಳ ಸನ್ನಿಧಿಯೊಳಗೆ ಮದುವೆ ನಡೀತೈತಿ.